ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೆ ಇಂಪಾರ್ಟೆಂಟ್ MCQ ಸೀರೀಸ್ ನ ಮುಂದುವರೆದ ಭಾಗವಾಗಿ ಇವಾಗ ಮೈಸೂರು ದಿವಾನರು ಈ ಟಾಪಿಕ್ ಮೇಲೆ ಕ್ವಶನ್ಸ್ ಅನ್ನ ತಗೊಂಡಿದ್ದೀವಿ. ಓಕೆನಾ, 20 ಕ್ವಶನ್ಸ್ ಅನ್ನ ತಗೊಂಡಿರುತ್ತೆ. ಈ PPT ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಇದೆ, ಸ್ಟಡಿ ಜೋನ್ ಅಂತಂದು. ಆ ಚಾನಲ್ ಅಲ್ಲಿ ಈ PDF ಅನ್ನ ಅಪ್ಲೋಡ್ ಮಾಡಿರ್ತೀವಿ. ಬೇಕಾದ್ರೆ ನೀವು ಅಲ್ಲಿ ಹೋಗಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ನೊಂದ್ಸರಿ ರಿವೈಸ್ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ 20 ಕ್ವಶನ್ಸ್ ಇರುತ್ತೆ. ಹಾಗೆ ಕಮೆಂಟ್ ಅಲ್ಲಿ ನನಗೆ ಪರ್ಸನಲ್ ಆಗಿ ಬಹಳ ಮೆಸೇಜ್ ಬರ್ತಿದಾವೆ, ಸರ್ ನೀವು ಕ್ವಶನ್ಸ್ ಅನ್ನ ಕನ್ನಡದಲ್ಲಿ ಮಾತ್ರ ಕೊಡ್ತಿದ್ದೀರಾ, ಇಂಗ್ಲಿಷ್ ಅಲ್ಲೂ ಕೊಡಿ. ಓಕೆನಾ, ಇಂಗ್ಲಿಷ್ ಅಲ್ಲೂ ಕೊಡಿ ಅಂತಂದು. ಇಲ್ಲಿ ನಮಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ಇವಾಗ ಕನ್ನಡದಲ್ಲೇ ಕೊಟ್ರೆ ನಿಮಗೆ ಯಾವ್ದಾದ್ರು ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ಬೋದು ನಾನು. ಯಾಕಂತಂದ್ರೆ ನೋಡ್ರಿ, ಇಲ್ಲಿ 1 2 3 4 5 ಓಕೆನಾ, ಎಲ್ಲಾ ಕ್ವಶನ್ಸ್ ನಮ್ ಕ್ವಶನ್ಸ್ ಎಲ್ಲಾ 20 ಕ್ವಶನ್ಸ್ ಕೂಡ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಇರುತ್ತೆ. ಅದಾದ್ಮೇಲೆ ಮತ್ತೆ ಇಲ್ಲೊಂದ್ 5 ಲೈನ್, ಅಂದ್ರೆ ಪ್ರತಿ ಸ್ಲೈಡ್ ಅಲ್ಲೂ ಮಿನಿಮಮ್ 10 ಲೈನ್ ಇರುತ್ತೆ. ಓಕೆನಾ, ಮಿನಿಮಮ್ 10 ಲೈನ್ ಇರುತ್ತೆ. ನಾನು ಮತ್ತೆ ಇದ್ರೊಳಗೆ ಇನ್ನೂ 10 ಲೈನ್ ಆಡ್ ಮಾಡಿದ್ರೆ, ಇಂಗ್ಲಿಷ್ ಕೂಡ ಇದ್ರಲ್ಲೇ ಆಡ್ ಮಾಡಿದ್ರೆ ನಿಮ್ಗೆ ಏನು ಕಾಣೋದಿಲ್ಲ. ಓಕೆನಾ, ಏನು ಕಾಣೋದಿಲ್ಲ. ಆ ರೀತಿ ಇರೋದ್ರಿಂದ ಬಹಳ ಹುಡುಗರು ಕನ್ನಡನೇ ಬೇಕಂತ ನಮ್ಗೆ ಅವರು ರಿಕ್ವೆಸ್ಟ್ ಮಾಡಿದ್ರಿಂದ ನಾವು ಕನ್ನಡಕ್ಕೆ ಹೋಲ್ಡ್ ಆಗಿದ್ದೀವಿ. ಓಕೆನಾ, ಈಗ ಇಂಗ್ಲಿಷ್ ಮತ್ತೆ ಕನ್ನಡ ಎರಡನ್ನೂ ಒಂದ್ರಲ್ಲಿ ಹಾಕೋಕೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಓಕೆನಾ, ಐ ಹೋಪ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಇಲ್ಲ ನೀವು ಒಂದ್ ಮಾಡಿ ಅಂತ ಹೇಳಿ, ಇಲ್ಲ ನಮಗೆ ಕನ್ನಡ ಆದ್ರೂ ಮಾಡಿ, ಇಲ್ಲ ಇಂಗ್ಲಿಷ್ ಆದ್ರೂ ಮಾಡಿ, ಎರಡರಲ್ಲಿ ಒಂದ್ ಹೇಳಿಬೇಕಾದ್ರೆ ಅದನ್ನ ಆ ತರ ಮಾಡೋಣ ಅಂತ. ಬೇಕಾದ್ರೆ ಕಂಪ್ಲೀಟ್ ಇಂಗ್ಲಿಷ್ ಹೇಳಿದ್ರೆ ಓಕೆ, ಕಂಪ್ಲೀಟ್ ಅದೇ ರೀತಿ ಮಾಡ್ಬಿಡೋಣ. ಯಾವ್ದು ಮೆಜಾರಿಟಿ ಇರುತ್ತೆ ಅದನ್ನ ನೋಡ್ಬೇಕಾಗತ್ತೆ ಇವಾಗ ನಾವು. ಓಕೆನಾ, ಐ ಹೋಪ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ನಾನು. ಯಾಕೆ ನಾನು ಎರಡು ಲ್ಯಾಂಗ್ವೇಜ್ ಒಂದರಲ್ಲೇ ಹಾಕ್ತಿಲ್ಲ, ಇಲ್ಲ ನಾನು ಡೈರೆಕ್ಟ್ ಕ್ವಶನ್ಸ್, ಈಗ ಒಂದ್ಯಾರು ಕ್ವಶನ್ಸ್ ಇದೇನಿದೆ, ಮೈಸೂರಿನಿಂದ ನೀರು ಪೂರೈಸಲು ಪೂರ್ಣಯ್ಯ ನಾಲೆಯನ್ನು ನಿರ್ಮಿಸಿದವರು ಯಾರು. ಓಕೆನಾ, ಇದ್ರ ಕೆಳಗೆ 4 ಜನ ದಿವಾನ್ರು, ಹಿಂಗೆ ಕೊಟ್ರೆ ನಿಮಗೆ ಕ್ವಶನ್ಸ್ ಕಡಿಮೆ ಆಗುತ್ತೆ. ಆಮೇಲೆ ಅದರಲ್ಲಿ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಇಷ್ಟು ಮೇಲ್ ಹೇಳಿದ್ನಲ್ಲ ಅಂತ. ಓಕೆನಾ, ಈ ರೀತಿ ಕೊಟ್ರೆ ನಿಮ್ಗೆ ಇಂಗ್ಲಿಷು ಕೊಡ್ಬೋದು, ಕನ್ನಡನು ಕೊಡ್ಬೋದು ಒಂದೇ ಸ್ಲೈಡ್ ಅಲ್ಲಿ, ಈ ಕಡೆ ಅರ್ಧ ಈ ಕಡೆ ಅರ್ಧ. ಬಟ್ ಕ್ವಶನ್ಸ್ ಲೆಂತಿ ಇರೋದ್ರಿಂದ ನಾವು ಕಂಪ್ಲೀಟ್ ಒಂದ್ರಲ್ಲೇ ಕವರ್ ಮಾಡೋಕೆ ನಮಗೂ ಕೂಡ ಕಷ್ಟ ಆಗ್ತಿದೆ. ಓಕೆನಾ, ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ ನಾನು. ಹಾಗೆ ಹಿರಮೆಟ್ ಕ್ಲಾಸಸ್ ಆ್ಯಪ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅದರಲ್ಲಿ ನಿಮ್ಗೆ ಆಲ್ರೆಡಿ ಪೊಲಿಟಿ 17 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ವಿ, ಜಿಯೋಗ್ರಫಿ ಕೂಡ 17 ಪೇಪರ್ ನ ಸಾಲ್ವ್ ಮಾಡಿದ್ವಿ, ಸೈನ್ಸ್ ಕೂಡ ರನ್ ಆಗ್ತಿದೆ ಇವಾಗ. ಹಾಗೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ, ಇಂಗ್ಲಿಷ್ ಆಗ್ಲಿ, ಕಂಪ್ಯೂಟರ್ ಆಗ್ಲಿ ಎಲ್ಲವೂ ಕೂಡ ಸಪ್ರೇಟ್ ಇದೆ. 3 ಕೂಡ ಸೇರಿಸಿ ಕೂಡ ಇದೆ. ಅವೆಲ್ಲವೂ 200 200 200 ಆದ್ರೆ 3 ಸೇರಿ ನಿಮಗೆ 299 ಇರುತ್ತೆ. ಓಕೆನಾ, ಮ್ಯಾಕ್ಸಿಮಮ್ ಕೋರ್ಸಸ್ ಕೂಡ ನಿಮಗೆ ನೋಟ್ಸ್ ಕೂಡ ಎಲ್ಲ ಕ್ವಶನ್ ಪೇಪರ್ ಥ್ರೂ ಪ್ರಿಪ್ರೇಷನ್ ಇರುತ್ತೆ. ಕಮ್ಯುನಿಕೇಶನ್ ಮಾತ್ರ ನಿಮಗೆ ಥಿಯರಿ ಚಾಪ್ಟರ್ ವೈಸ್ ಕ್ಲಾಸಸ್ ಪ್ಲಸ್ ಕ್ವಶನ್ ಪೇಪರ್, ಈ ರೀತಿ ಕ್ಲಾಸಸ್ ರನ್ ಆಗ್ತಿರುತ್ತೆ. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಕೂಡ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಬಂದು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇವಾಗ ನಾವು ಮೈಸೂರು ದಿವಾನ್ರು ಇದೇ ಟಾಪಿಕ್ ಯಾಕೆ ತಗೊಂಡೆ ನಾನು ಅಂತಂದ್ರೆ, ಪ್ರತಿ ಎಕ್ಸಾಮ್ ಅಲ್ಲೂ 1 or 2 ಕ್ವಶನ್ಸ್ ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಆ ಟಾಪಿಕ್ ತಗೊಂಡು ಮೈಸೂರು ದಿವಾನ್ರ ಬಗ್ಗೆ, ಮೈಸೂರು ಸಾಮ್ರಾಜ್ಯದ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಅಥವಾ ಅದು ಮೈಸೂರು ಕಮಿಷನರ್ ರಿಲೇಟೆಡ್ ಇರ್ಬೋದು, ಮೈಸೂರು ದಿವಾನ್ ರಿಲೇಟೆಡ್, ಇವೆರಡು ಟಾಪಿಕ್ ಅಲ್ಲಿ ಒಂದು ಟಾಪಿಕ್ ಮೇಲೆ ಫಿಕ್ಸ್ ಕ್ವಶನ್ ಇರುತ್ತೆ. ನೀವು ಯಾವುದೇ ಕ್ವಶನ್ ಪೇಪರ್ ಆದ್ರೂ ನೋಡಿ. ಓಕೆನಾ, ಹಾಗಾಗಿ ಈ ಟಾಪಿಕ್ ಅನ್ನ ಇವತ್ತು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆನಾ, ಐ ಹೋಪ್ ಇಷ್ಟೊತ್ತು ನಾ ಹೇಳಿದ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಕ್ಲಾಸಸ್ ಅನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಈ PDF ನಿಮಗೆ ಸಿಗುತ್ತೆ. ಫಸ್ಟ್ನೇ ಕ್ವಶನ್ ಏನಿದೆ, ಮೈಸೂರು ದಿವಾನ್ ಪೂರ್ಣಯ್ಯರವರ ಬಗ್ಗೆ ಇದೆ. ದಿವಾನ್ ಪೂರ್ಣಯ್ಯರವರ ಬಗ್ಗೆ ಒಂದ್ ನಿಮಿಷ ಅರೇಂಜ್ ಮಾಡ್ತೀನಿ ಇದೆಲ್ಲ. ಓಕೆ, ದಿವಾನ್ ಪೂರ್ಣಯ್ಯ. ದಿವಾನ್ ಪೂರ್ಣಯ್ಯನವರ ಕುರಿತಾದ ಹೇಳಿಕೆಗಳನ್ನ ಪರಿಶೀಲಿಸಿ. ಓಕೆನಾ, ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಇವರು 3ನೇ ಕೃಷ್ಣರಾಜ ಒಡೆಯರ್ ಅವರ ಅಪ್ರಾಪ್ತ ವಯಸ್ಸಿನಲ್ಲಿ ಮೈಸೂರಿನ ಮೊದಲ ದಿವಾನರಾಗಿ ಸೇವೆ ಸಲ್ಲಿಸಿದರು. ಮ್ಯಾಕ್ಸಿಮಮ್ ಕ್ವಶನ್ ಏನ್ ಬಂದಿದೆ, ಮೈಸೂರಿನ ಮೊದಲ ದಿವಾನರು ಯಾರು, ಕೊನೆಯ ದಿವಾನರು ಯಾರು, ಕೊನೆಯ ದಿವಾನರು ಯಾರು. ದಿವಾನ್ ಪೂರ್ಣಯ್ಯ, ಪೂರ್ಣ ಅಂದ್ರೆ ಕಂಪ್ಲೀಟ್ ಅಂದ್ರೆ ಲಾಸ್ಟ್ ಬರಬೇಕು, ಫಸ್ಟ್ ಇವರು ಆದ್ರೆ ಇವರು ಫಸ್ಟ್, ರೈಟ್. ಆಮೇಲೆ ಕೊನೆ ದಿವಾನ ಯಾರು ಅಂತಂದು ಮ್ಯಾಕ್ಸಿಮಮ್ ಸರಿ ಕ್ವಶನ್ಸ್ ಬಂದಿದೆ. ಓಕೆನಾ, ನೆಕ್ಸ್ಟ್ ಒಂದೇ ಸ್ಟೇಟ್ಮೆಂಟ್ ರೈಟ್. ಅಂದ್ರೆ ಇವರು 3ನೇ ಕೃಷ್ಣರಾಜ ಒಡೆಯವರ ಅವರಿದ್ದಾಗ ಅವರು ಅಪ್ರಾಪ್ತ ವಯಸ್ಸಿನಲ್ಲಿದ್ರು, ಆಗ ಮೈಸೂರಿನ ದಿವಾನರಾಗಿ ಮೊದಲು ಸೇವೆ ಸಲ್ಲಿಸ್ತಾರೆ ದಿವಾನ್ ಪೂರ್ಣಯ್ಯ. ನೆಕ್ಸ್ಟ್, ಇವರು ಇನಾಮ್ ಕಮಿಷನ್ ಅನ್ನು ರದ್ದುಗೊಳಿಸಿ ಬಾರಾ ಮಹಲ್ ಸಿಸ್ಟಮ್ ಅನ್ನ ಜಾರಿಗೆ ತಂದರು. ಇನಾಮ್ ಕಮಿಷನ್ ಅನ್ನ ರದ್ದುಗೊಳಿಸಿ ಬಾರಾ ಮಹಲ್ ಸಿಸ್ಟಮ್ ಅನ್ನ ಜಾರಿಗೆ ತಂದರು ಅಂತ ಹೇಳ್ತಿದ್ರೆ ಈ ಸ್ಟೇಟ್ಮೆಂಟ್ ರಾಂಗ್. ಯಾಕಂದ್ರೆ ಇನಾಮ್ ಕಮಿಷನ್ ಅನ್ನ ಜಾರಿಗೆ ತಂದಿದ್ದು ದಿವಾನ್ರಲ್ಲ, ಇದನ್ನ ತಂದಿದ್ದು ಬ್ರಿಟಿಷ್ ಕಮಿಷನರ್ ಅವರಾಗಿರ್ತಾರೆ. ಓಕೆನಾ,
ಇದನ್ನ ತಂದದ್ದು ಬ್ರಿಟಿಷ್ ಕಮಿಷನರ್ ಆಗಿರ್ತಾರೆ. ಹಾಗಾಗಿ ಇದು ರಾಂಗ್. ಇದು ಸ್ಟೇಟ್ಮೆಂಟ್ ಟೂ ರಾಂಗ್. ಇದನ್ನ ಕಬ್ಬನ್ ಅವರ ಅವಧಿಯಲ್ಲಿ ಬರುತ್ತೆ. ಇದು ಮಾರ್ಕ್ ಕಬ್ಬನ್ ಅವರ ಅವಧಿಯಲ್ಲಿ ಬರುತ್ತೆ ಇನಾಮ್ ಕಮಿಷನ್. ಆಮೇಲೆ ಬಾರಾಮಹಲ್ ಸಿಸ್ಟಮ್ ಅಂತ ಒಂದು ಕೊಡ್ತಾರೆ. ಬಾರಾಮಹಲ್ ಸಿಸ್ಟಮ್ ಅನ್ನು ಅಲೆಕ್ಸಾಂಡರ್ ರಿಡ್ ಅಂತ ಬರ್ತಾರೆ. ಅವ್ರು ತಗೊಂಡ್ಬರ್ತಾರೆ ಇದನ್ನ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ರಾಂಗ್ ಇರುತ್ತೆ. ನೆಕ್ಸ್ಟ್, ಬೆಂಗಳೂರಿನಿಂದ ಮೈಸೂರಿಗೆ ಕುಡಿಯುವ ನೀರು ಪೂರೈಸಲು ಪೂರ್ಣಯ್ಯ ನಾಲೆಯನ್ನು ನಿರ್ಮಿಸಿದರು. ಈ ಸ್ಟೇಟ್ಮೆಂಟ್ ರೈಟ್. ಇವರು ಆಡಳಿತ ಸುಧಾರಣೆಗಾಗಿ ರೈತವಾರಿ ಭೂ ಕಂದಾಯ ಪದ್ಧತಿಯನ್ನು ವ್ಯಾಪಕವಾಗಿ ಜಾರಿಗೆ ತಂದ್ರ ಅಂತ ಹೇಳ್ತಿದ್ರೆ, ಇದು ಕೂಡ ರೈಟ್. ಮೂರ್ ಸ್ಟೇಟ್ಮೆಂಟ್ ರೈಟ್, ಎರಡೇದ್ದು ರಾಂಗ್. ಎಷ್ಟು ಹೇಳಿಕೆಗಳು ಸರಿ ಅಂತ ಕೇಳಿದ್ದಾರೆ. ಎಷ್ಟು ಹೇಳಿಕೆ? 3 ಸ್ಟೇಟ್ಮೆಂಟ್ ರೈಟ್ ಇದೆ. ಆಪ್ಷನ್ ಸಿ ರೈಟ್. ಇದರಲ್ಲಿ 1, 3 ಮತ್ತು 4 ಹೇಳಿಕೆ ರೈಟ್. ಪೂರ್ಣಯ್ಯವರು 3ನೇ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಪ್ರಥಮ ದಿವಾನರಾಗಿದ್ದರು. ಇವರು ಬೆಂಗಳೂರಿನ ನದಿ ನೀರು ಪೂರೈಕೆ ಪೂರ್ಣಯ್ಯ ನಾಲೆ ತಂದರು. ಇವರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದರಂತೆ. ನೆಕ್ಸ್ಟ್, ಆಪ್ಷನ್ 2 ಯಾಕೆ ತಪ್ಪ ಅಂತಂದ್ರೆ, ಇನಾಮ್ ಕಮಿಷನ್ ಅನ್ನು ಜಾರಿಗೆ ತಂದಿದ್ದು ಬ್ರಿಟಿಷ್ ಕಮಿಷನರ್ಗಳ ಅವಧಿಯಲ್ಲಿ, ಕಬ್ಬನ್ ಅವರ ಅವಧಿಯಲ್ಲಿ. ಪೂರ್ಣಯ್ಯನವರು ಇನಾಮ್ ಕಮಿಷನ್ ಅನ್ನ ರದ್ದುಗೊಳಿಸಲಿಲ್ಲ ಇವ್ರೇನು. ನೆಕ್ಸ್ಟ್, ಬಾರಾಮಹಲ್ ಬಗ್ಗೆ ಬಂದಿತ್ತು ಅಂದ್ರೆ, ರೈತರ ಪದ್ಧತಿಯನ್ನ 1792ರಲ್ಲಿ ತಮಿಳುನಾಡಿನ ಬಾರಾಮಹಲ್ ಪ್ರದೇಶದಲ್ಲಿ ಜಾರಿಗೆ ತಂದವರು ಯಾರಂದ್ರೆ ಕ್ಯಾಪ್ಟನ್ ಅಲೆಕ್ಸಾಂಡರ್ ರಿಡ್ ಅವರು. ತರುವಾಯ ಈ ಪ್ರದೇಶದ ಆಡಳಿತಕ್ಕೆ ನಿಯೋಜಿಸಲ್ಪಟ್ಟ ಸರ್ ಥಾಮಸ್ ಮನ್ರೋ ಅವರು ಈ ಪದ್ಧತಿಯನ್ನ ಮದ್ರಾಸ್ ಪ್ರೆಸಿಡೆನ್ಸಿಯಾದ್ಯಂತ ವಿಸ್ತರಿಸಿದ್ರು. ಎಕ್ಸ್ಪ್ಯಾಂಡ್ ಮಾಡಿದ್ದು ಮನ್ರೋ ಅವರು, ಬಟ್ ಅದು ಸ್ಟಾರ್ಟ್ ಮಾಡಿದ್ದು ಅಲೆಕ್ಸಾಂಡರ್ ರಿಡ್ ಅವರು. ಇದು ಭಾರತದ ಭೂ ಕಂದಾಯ ಸಂಗ್ರಹಿಸಲು ಬ್ರಿಟಿಷರಿಗೆ ತಂದ ವ್ಯವಸ್ಥೆಯಾಗಿದೆ. ಯಾವುದು? ಬಾರಾಮಹಲ್ ಅಥವಾ ರೈತವಾರಿ ಪದ್ಧತಿ. ಬಂದಿದ್ದು 1792. ಸ್ಟಾರ್ಟ್ ಮಾಡಿದ್ದು ಅಲೆಕ್ಸಾಂಡರ್ ರಿಡ್, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದು ಥಾಮಸ್ ಮನ್ರೋ. ಅದು ಸ್ಟಾರ್ಟ್ ಆಗಿದ್ದು ತಮಿಳುನಾಡಿನ ಬಾರಾಮಹಲ್ ಅಲ್ಲಿ, ಜಾಸ್ತಿ ಮನ್ರೋ ಅವರು ಎಕ್ಸ್ಪ್ಯಾಂಡ್ ಮಾಡಿದ್ದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ. ಅದು ಕೂಡ ಸ್ವಲ್ಪ ನೆನಪಲ್ಲಿ ಇರಲಿ. ನೆಕ್ಸ್ಟ್, ದಿವಾನ್ ಸಿ ವಿ ರಂಗಾಚಾರ್ಲು ಬಗ್ಗೆ ಬಂದಿದೆ. ಕ್ವಶನ್ ಸ್ವಲ್ಪರಲ್ಲೇ ನಿಮ್ಗೆ ಮಿಸ್ಟೇಕ್ಸ್ ಅನ್ನ ಮಾಡ್ತಿರ್ತಾನೆ, ನೆನಪಲ್ಲೇ ಇರಲಿ. ಓಕೆನಾ? ಆಮೇಲೆ ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಕೇಳಿದಾನೆ, ಇದು ಕೂಡ ನೋಡ್ಕೋಬೇಕು ನೀವು. ಇದು ಕ್ವಶನ್ ಇಷ್ಟು ನೋಡಿದ್ಮೇಲೆ, ಇದೆಲ್ಲ ಸ್ಟೇಟ್ಮೆಂಟ್ ವೈಸ್ ಬಂದಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಸೀದಾ ಇಲ್ಲಿ ಬರಬೇಕು. ಮೇಲೆ ಹೇಳಿಕೆಗಳು ತಪ್ಪಾಗಿದಾವ್ ಕೇಳಿದಾನೋ ಅಥವಾ ರೈಟ್ ಇರೋ ಕೇಳಿದಾನೋ ಅಂತಂದು ಕೂಡ ನಿಮ್ಗೆ ಲಕ್ಷ್ಯ ಇರ್ಬೇಕು. ಓಕೆನಾ? ಫಸ್ಟ್ ಸ್ಟೇಟ್ಮೆಂಟ್ 1881 ಅಕ್ಟೋಬರ್ 7. ಅಕ್ಟೋಬರ್ 7ರಂದು ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪಿಸಿದರು. ಇದು ಭಾರತದಲ್ಲಿಯೇ ಮೊದಲ ಪ್ರಜಾಸತ್ತಾತ್ಮಕ ಹೆಜ್ಜೆಯಾಗಿದೆ. ಯಾರು ಸ್ಥಾಪಿಸಿದ್ರು? ರಂಗಾಚಾರ್ಲು ಅವರು. ಒಂದೇ ಸ್ಟೇಟ್ಮೆಂಟ್ ರೈಟ್. ಹಾಗಾಗಿ ಇವ್ರನ್ನ ದಿವಾನ್ ರಂಗಾಚಾರ್ಲು ಅವರನ್ನ ಪ್ರಜಾಪ್ರತಿನಿಧಿ ಸಭೆಯ ಪಿತಾಮಹ ಅಂತ ಕರೀತಾರೆ. ಓಕೆನಾ? ಅದು ಕೂಡ ನೆನಪಲ್ಲಿರಲಿ. ಇವರ ಅವಧಿಯಲ್ಲಿ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗದ ನಿರ್ಮಾಣ ಪೂರ್ಣಗೊಂಡಿತು ಅಂತ ಹೇಳ್ತಾ ಇದ್ರೆ, ಇದು ಕೂಡ ರೈಟು. ನೆಕ್ಸ್ಟ್, ಇವರು ಬ್ರಿಟಿಷ್ ಕಮಿಷನರ್ ಆಡಳಿತ ಮುಗಿದು ಪುನರ್ ಹಸ್ತಾಂತರ ಆದ ನಂತರ ದಿವಾನರಾಗಿರ್ತಾರೆ. ಬ್ರಿಟಿಷ್ ಆಡಳಿತ ಮುಗಿದು ಪುನರ್ ಹಸ್ತಾಂತರ ಆದ್ಮೇಲೆ ದಿವಾನರಾಗಿರ್ತಾರೆ. ಅಂದ್ರೆ ಇವರ ಟರ್ಮ್ ಎಷ್ಟಂದ್ರೆ 1881ರಿಂದ 83. 81ರಲ್ಲೇ ಇದು ಕಮಿಷನರ್ ಆಳ್ವಿಕೆಯಿಂದ ಮತ್ತೆ ಇವರು ರಾಜರ ಆಳ್ವಿಕೆಗೆ ಬರುತ್ತೆ 81ರಿಂದ. ಓಕೆನಾ? ಅಂದ್ರೆ 31ರಿಂದ 81 ಇದು ಕಮಿಷನರ್ ಆಳ್ವಿಕೆ ಇರುತ್ತೆ 1831ರಿಂದ. ಯಾಕಂದ್ರೆ ಇಲ್ಲಿ ನಗರ ದಂಗೆ ಆದ್ಮೇಲೆ ನೆಕ್ಸ್ಟ್ ಅದು ಕಮಿಷನರ್ ಅವರ ಅಂಡರ್ ಅಲ್ಲಿ ಹೋಗಿ ಇಲ್ಲಿ 50 ವರ್ಷಗಳ ಕಾಲ ಆದ್ಮೇಲೆ ಕಮಿಷನರ್ ಅವರ ಆಳ್ವಿಕೆ ಮಾಡಿದಾದ್ಮೇಲೆ ಮತ್ತೆ ರಾಜರ ಆಳ್ವಿಕೆ ಬರುತ್ತೆ. ಆಳ್ವಿಕೆ ಬಂದಾಗಿದ್ದವರು ದಿವಾನ್ ರಂಗಾಚಾರ್ಲು ಅಂತ ಹೇಳ್ತಿದ್ರೆ, ಅದು ಕೂಡ ಸ್ಟೇಟ್ಮೆಂಟ್ 3 ಕೂಡ ರೈಟ್. ನೆಕ್ಸ್ಟ್, ಮೈಸೂರು ದೇವಸ್ಥಾನಗಳ ಮಸೂದೆಯನ್ನು ಜಾರಿಗೆ ತಂದು ಧಾರ್ಮಿಕ ಸುಧಾರಣೆಯನ್ನು ಮಾಡಿದವರು ಕೂಡ ದಿವಾನ್ ಸಿ ರಂಗಾಚಾರ್ಲು ಅವರು. ಹಾಗಾಗಿ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಇದರಲ್ಲಿ ರೈಟ್. ಆಮೇಲೆ ಇವರು 1881ರಲ್ಲಿ ಮಹಾರಾಣಿ ಬಾಲಕಿಯರ ಪ್ರೌಢಶಾಲೆಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಮೈಸೂರಲ್ಲಿ ಹೈಸ್ಕೂಲ್ ಕೂಡ ಸ್ಟಾರ್ಟ್ ಮಾಡ್ತಾರೆ, ಮಹಾರಾಣಿ ಬಾಲಕಿಯರ ಪ್ರೌಢಶಾಲೆಯನ್ನು. ನೆಕ್ಸ್ಟ್, ಟೇಲರ್ ಕಂಪನಿ ಅದರೊಂದಿಗೆ ಕೋಲಾರದ ಚಿನ್ನದ ಗಣಿಗೆ ಚಿನ್ನ ಉತ್ಪಾದನೆಗೆ ಅನುಮತಿಸಲು ಕೂಡ ಇವರು ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ 81ರಲ್ಲಿ. ನೆಕ್ಸ್ಟ್, ಮೈಸೂರು ಮತ್ತು ಮಂಗಳೂರು ನಡುವೆ ರೈಲು ನಿಲ್ದಾಣ ಹಾಕಿಸ್ತಾರೆ ಅಂತ ಹೇಳಿದೆ. ಅದಾದ್ಮೇಲೆ ಇಷ್ಟು. ಆಮೇಲೆ ದಿ ಕಂಪನಿಯನ್ ಆಫ್ ಎಂಪೈರರ್ ಎಂಬ ಬಿರುದನ್ನು ಕೂಡ ಇರುತ್ತೆ ಇವರಿಗೆ. ದಿ ಕಂಪನಿ ಆಫ್ ಎಂಪೈರರ್ ಎಂಬ ಬಿರುದನ್ನು ಕೂಡ ದಿವಾನ್ ಸಿ ರಂಗಾಚಾರ್ಲು ಅವರು ಹೊಂದಿರ್ತಾರೆ. ಓಕೆನಾ? ಐ ಹೋಪ್ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್,
4 ಹೇಳಿಕೆಗಳು ಸಂಪೂರ್ಣವಾಗಿ ಸರಿಯಾಗಿವೆ. 1881ರಲ್ಲಿ ಪುನರ್ ಹಸ್ತಾಂತರದ ಸಿ.ವಿ. ರಂಗಾಚಾರ್ಯ ದಿವಾನರಾಗಿ ಭಾರತದ ಪ್ರಥಮ ಬಾರಿಗೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದರು ಹಾಗೂ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗದಲ್ಲಿ ಈ ಅವಧಿಯಲ್ಲಿ ಪೂರ್ಣಗೊಂಡಿತು. ನೆಕ್ಸ್ಟ್ ದಿವಾನ್ ಕೆ ಶೇಷಾದ್ರಿ ಅಯ್ಯರ್, ಇವರು ಕೂಡ ಪ್ರಮುಖ ದಿವಾನರಾಗಿರ್ತಾರೆ. ಇವರು ಫಸ್ಟ್ನೇ ಸ್ಟೇಟ್ಮೆಂಟ್ ದಿವಾನ್ ಶೇಷಾದ್ರಿ ಅಯ್ಯರ್ ಅವರಲ್ಲಿ 1902ರಲ್ಲಿ ಶಿವನ ಸಮುದ್ರ ಏಷ್ಯಾದ ಮೊದಲ ಪ್ರಮುಖ ಜಲ ವಿದ್ಯುತ್ ಯೋಜನೆ ಅಂತ ಬಂದಕ್ಕೆ ಸ್ಥಾಪಿಸಿದ ಕೋಲಾರದ ಚಿನ್ನದ ಗಣಿ ವಿದ್ಯುತ್ ಪೂರೈಸಿದರು. ಓಕೆನಾ, ಇದು ಫಸ್ಟ್ನೇ ಸ್ಟೇಟ್ಮೆಂಟ್ ರೈಟು. ಓಕೆನಾ, ಕೇಂದ್ರವನ್ನು ಸ್ಥಾಪಿಸ್ತಾರೆ, ಇದು ರೈಟು. ನೆಕ್ಸ್ಟ್ ಇವರ ಕಾಲದಲ್ಲಿ KGF ಚಿನ್ನದ ಗಣಿ ಅಧಿಕೃತ ಪ್ರಾರಂಭವಾಯಿತು, ಇದು ಕೂಡ ರೈಟು. 1898ರಲ್ಲಿ ಅಂದ್ರೆ ಇದು ಶಿವನ ಸಮುದ್ರ ಪ್ರಾಜೆಕ್ಟ್ ಅಂತ ಬಂದ್ರೆ ಬೇರೆ ಆಗ್ತಾರೆ, ಅದು 1939ರಲ್ಲಿ ಆಗುತ್ತೆ. ಓಕೆನಾ, ಅದು ಕೂಡ ನಿಮ್ಗೆ ನೆನಪಲ್ಲಿರ್ಬೇಕು. ಇವನ್ ಶಿವನ ಸಮುದ್ರ ಕೇಂದ್ರ ಸ್ಥಾಪನೆ ಮಾಡಿದ ಯಾವಾಗ ಅಂತಂದ್ರೆ 1999 ಅವಾಗ ಬರೋದು ಶೇಷಾದ್ರಿ ಅಯ್ಯರ್. ಈ ಸ್ಟೇಟ್ಮೆಂಟ್ ಕೂಡ ರೈಟು. ಪ್ರಾಜೆಕ್ಟ್ ಅಂತ ಬಂದಾಗ 1939 ಅವಾಗ ಯಾರು ದಿವಾನ್ ಇರ್ತಾರೆ ಆ ಸ್ಟೇಟ್ಮೆಂಟ್ ಕೂಡ ರೈಟು. ಅದು ನೆಕ್ಸ್ಟ್ ಕ್ವಶನ್ ತಗೊಂಡಿದ್ದೀನಿ ನಾನು, ಅದಕ್ಕೆ ನಿಮಗೆ ಇವಾಗಲೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ 1898ರಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿದ ಪ್ಲೇಗ್ ಮಾರಿಯ ಪರಿಹಾರವಾಗಿ ಮಲ್ಲೇಶ್ವರಂ, ಬಸವನಗುಡಿ ಬಡಾವಣೆಗಳನ್ನ ನಿರ್ಮಾಣ ಮಾಡಿದವರು ಯಾರು? ಕೆ ಶೇಷಾದ್ರಿ ಅಯ್ಯರ್ ಅವರು. ನೆಕ್ಸ್ಟ್ ಮೈಸೂರು ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಪ್ರತ್ಯೇಕಿಸಿದ ಮೊದಲ ದಿವಾನರು ಕೂಡ ಕೆ ಶೇಷಾದ್ರಿ ಅಯ್ಯರ್ ಅವರು. ಅಂದ್ರೆ 4 ಸ್ಟೇಟ್ಮೆಂಟ್ ಕೂಡ ಇದಕ್ಕೆ ರೈಟು. ಆಮೇಲೆ ಇವರು ಭಾಷೋಜ್ಜೀವಿನಿ ಸಭಾವನ್ನು ಮಾಡ್ತಾರೆ. ಭಾಷೋಜ್ಜೀವಿನಿ ಸಭಾವನ್ನು ಕೂಡ ಮಾಡ್ತಾರೆ. ಯಾವಾಗ? 1887ರಲ್ಲಿ. ಅದು ಕೂಡ ನೆನಪಲ್ಲಿರಲಿ, ಅದು ಕೂಡ ಕ್ವಶನ್ಸ್ ಬಂದಿದೆ. ಆಮೇಲೆ ಓರಿಯೆಂಟ್ ಲೈಬ್ರರಿ ಅಂತ ಮಾಡ್ತಾರೆ, ಓರಿಯೆಂಟ್ ಲೈಬ್ರರಿ ಇದನ್ನು ಕೂಡ ಅವರೇ ಮಾಡ್ತಾರೆ. ಇದು ಕೂಡ 1890ರಲ್ಲಿ ಬರುತ್ತೆ. ನೆಕ್ಸ್ಟ್ ಮೈಸೂರು ಪುರಾತತ್ವ ಮಾಡ್ತಾರೆ, ಇದು ಕೂಡ 1890. ಆಮೇಲೆ ಸಿವಿಲ್ ಸರ್ವಿಸ್ ಪದ್ಧತಿಯನ್ನ ತಂದವರು, ಅದು ಕೂಡ 1891ರಲ್ಲಿ ತಗೊಂಡ್ಬರ್ತಾರೆ. ನೆಕ್ಸ್ಟ್ ಭೂಗರ್ಭ ಶಾಸ್ತ್ರ ಇಲಾಖೆ ಅಂತ ಕೂಡ ಸ್ಟಾರ್ಟ್ ಮಾಡ್ತಾರೆ 1894ರಲ್ಲಿ. ವಿಕ್ಟೋರಿಯಾ ಹಾಸ್ಪಿಟಲ್ ಕೂಡ ಇವರೇ ಮಾಡ್ತಾರೆ. ಅಂದ್ರೆ ಇದಕ್ಕೆ ರೀನೇಮ್ ಆಗಿದೆ. ಹಾಗಾದ್ರೆ ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ನ ರೀನೇಮ್ ಆಗಿ ಏನಂತ ಮಾಡಿದರೆ ಗೌರ್ಮೆಂಟ್ ಅವರು, ಅದು ಕೂಡ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಆಮೇಲೆ ಕೋಲಾರದ ಚಿನ್ನದ ಗಣಿಗೆ ಪ್ರಪ್ರಥಮವಾಗಿ ಕರೆಂಟ್ ಅನ್ನು ಒದಗಿಸ್ತಾರೆ 1902ರಲ್ಲಿ. ಕೋಲಾರದ ಚಿನ್ನದ ಗಣಿಗೆ ಪ್ರಪ್ರಥಮವಾಗಿ ಕರೆಂಟ್ ಅನ್ನ ಇವರೇ ಒದಗಿಸೋದು. ಓಕೆನಾ, ಇಷ್ಟು ಇವ್ರ ಮೇಲೆ ಪಾಯಿಂಟ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ, ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರ ರಿಲೇಟೆಡ್. ಓಕೆನಾ, ನೆಕ್ಸ್ಟ್ ಮತ್ತೇನು ಇದೆ ಇವ್ರಿಗೆ, ಇಷ್ಟು ನೆನಪಲ್ಲಿ ಇಟ್ಕೊಳ್ರಿ. ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ ಇದ್ರೆ ಕೂಡ ನೀವು ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಆಮೇಲೆ ಇವರು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಮಾಡ್ತಾರೆ, ಕಾಯ್ದೆಯನ್ನು ಕೂಡ ಇವ್ರು ಮಾಡ್ತಾರೆ. ಆಮೇಲೆ ವೇದಾವತಿ ವಾಣಿ ವಿಲಾಸ ಅಣೆಕಟ್ಟು ಕಟ್ತಾರೆ, ವೇದಾವತಿ ವಾಣಿ ವಿಲಾಸ ಡ್ಯಾಮ್ ಅನ್ನು ಕೂಡ ಇವರು ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾರೆ. ಆಮೇಲೆ ವಿವೇಕಾನಂದರು ಇವ್ರ ಟರ್ಮ್ ಅಲ್ಲೇ ಬರ್ತಾರೆ, ಇವ್ರ ಟರ್ಮ್ ಅಲ್ಲೇ ಬಂದಿರ್ತಾರೆ ವಿವೇಕಾನಂದರು ಕೂಡ. ಓಕೆನಾ, ಅಂದ್ರೆ 10ನೇ ಚಾಮರಾಜೇಂದ್ರ ಒಡೆಯರು ಅವರು ಇರ್ತಾರೆ ಅವಾಗ. ಓಕೆನಾ, ವಿವೇಕಾನಂದರು ಇವ್ರ ಟರ್ಮ್ ಅಲ್ಲೇ ಬಂದು ಚಿಕಾಗೋ ಸಮ್ಮೇಳನಕ್ಕೆ ಹೋಗುವಾಗ ಧನ ಸಹಾಯ ಮಾಡುವಾಗ ಇರುವಂತಹ ದಿವಾನ್ ಯಾರು ಅಂತಾನು ಕೂಡ ಕ್ವಶನ್ಸ್ ಅನ್ನ ಕೇಳ್ಬೋದಾಗಿರುತ್ತೆ. ಓಕೆನಾ, ಇಷ್ಟು ಪಾಯಿಂಟ್ ಅನ್ನ ಇವ್ರ ಮೇಲೆ ನೆನಪಲ್ಲಿ ಇಟ್ಕೊಳ್ರಿ. ಭಾಷೋಜ್ಜೀವಿನಿ ಸಭಾ ಮಾಡಿದ್ರು, ಓರಿಯೆಂಟಲ್ ಲೈಬ್ರರಿ ಮಾಡಿದ್ರು, ಮೈಸೂರು ಪುರಾತತ್ವ ಮಾಡಿದ್ರು, ವೇದಾವತಿ ಮತ್ತು ವಾಣಿ ವಿಲಾಸ ಡ್ಯಾಮ್ ಅನ್ನು ಕಟ್ಟಿದ್ರು. ಓಕೆನಾ, ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಮಾಡಿದ್ರು. ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಅನ್ನ ಕಟ್ಟಿದ್ದಾರೆ, ಅದರದ್ದು ರೀನೇಮ್ ಆಗಿದೆ, ಅದು ಕೂಡ ನೆನಪಲ್ಲಿ ಇಡ್ರಲಿ. ಬಾಲ್ಯ ವಿವಾಹ ಕಾಯ್ದೆಯನ್ನ ನಿಷೇಧವನ್ನು ಮಾಡಿದ್ರು, ಅಂದ್ರೆ 8 ವಯಸ್ಸಿನ ಕೆಳಗಡೆ ಇರುವಂತಹ ಯಾರನ್ನು ಕೂಡ ಬಾಲ್ಯ ವಿವಾಹ ಮಾಡಬಾರ್ದು ಅಂತಂದು ಇವರು ಕಡ್ಡಾಯವಾಗಿ ಜಾರಿಯನ್ನ ಮಾಡ್ತಾರೆ, ರೂಲ್ ಅನ್ನ ಮಾಡ್ತಾರೆ. ಓಕೆನಾ, ಮತ್ತೇನಾದ್ರು ಉಳಿದಿದ್ದನ್ನ ಪಾಯಿಂಟ್ಸ್ ಇದರಲ್ಲಿ? ಓಕೆ, ಇಷ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕರೆ ಅದಕ್ಕೆ ಹಾಗೆ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಕೇವಲ 4 ಹೇಳಿಕೆಗಳು ಸರಿ, ಇದರಲ್ಲಿ ಎಲ್ಲ ಹೇಳಿಕೆಗಳು ಸರಿ. ಅಂದ್ರೆ ದೀರ್ಘಾವಧಿಯಾಗಿ
83ರಿಂದ 1901ರವರೆಗೂ ಇವರು ಆಳ್ವಿಕೆ ಮಾಡ್ತಾರೆ. ಶಿವನ ಸಮುದ್ರ ಯೋಜನೆ 1902ರಲ್ಲಿ ಪೂರ್ಣ ಆಗಿ KGF ಗಣಿಗಾರಿಕೆ 1898ರ, ಪ್ಲೇಗ್ ನಂತರ ಬಸವನಗುಡಿ, ಮಲ್ಲೇಶ್ವರ ಬಡಾವಣೆಗಳು ಮತ್ತು ನ್ಯಾಯಾಂಗ ಕಾರ್ಯಾಂಗ ಪ್ರತ್ಯೇಕ ಇವರ ಬದ್ಧವಾಗಿತ್ತು. ಓಕೆ, ನೆಕ್ಸ್ಟ್ AP ಮಾಧವರಾವ್. AP ಮಾಧವರಾವ್ ಅವರ ಸುಧಾರಣೆಗಳು 1907ರಲ್ಲಿ ಮೈಸೂರಿನ ನ್ಯಾಯ ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ರೈಟ್. ನೆಕ್ಸ್ಟ್ ಬೆಂಗಳೂರಿನ ಸಾರ್ವಜನಿಕ ಆರೋಗ್ಯ ಇಲಾಖೆಯನ್ನ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನ ಆರೋಗ್ಯ ಇಲಾಖೆಯನ್ನ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರಿನ ಸಾಂಕಿ ಕೆರೆಯನ್ನು ಇವರ ಕಾಲದಲ್ಲಿ ನವೀಕರಿಸಲಾಯಿತು. ಈ ಭೂಮಿಯ ಮೇಲಿನ ಕಂದಾಯ ಮರು ಪರಿಶೀಲನೆಗಾಗಿ ರೀಸರ್ವೆ ಪದ್ಧತಿಯನ್ನು ಕೂಡ ಇವರು ಸ್ಟಾರ್ಟ್ ಮಾಡ್ತಾರೆ. ರೀಸರ್ವೆ ಪದ್ಧತಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇವು 4 ಹೇಳಿಕೆ ರೈಟು. ಓಕೆನಾ. ನೆಕ್ಸ್ಟ್ 1908ರಲ್ಲಿ ವೃತ್ತ ಪತ್ರಿಕಾ ನಿರ್ಬಂಧವನ್ನ ಮಾಡ್ತಾರೆ. ಓಕೆನಾ. ಆಮೇಲೆ ಒಕ್ಕಲಿಗರ ಸಂಘವನ್ನ ಮಾಡ್ತಾರೆ. ರಾಮಯ್ಯ ಅವರ ಅಂಡರ್ ಅಲ್ಲಿ, ರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಒಕ್ಕಲಿಗರ ಸಂಘವನ್ನ ಮಾಡ್ತಾರೆ. ಯಾವಾಗ? 1906ರಲ್ಲಿ. ಓಕೆನಾ. ನೆಕ್ಸ್ಟ್ ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಬೆಂಗಳೂರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಕೂಡ ಸ್ಥಾಪನೆ ಮಾಡೋರು ಯಾರು ಅಂದ್ರೆ ಪಿ ಮಾಧವರಾವ್. ಇದು ಸ್ವಲ್ಪ ಇಷ್ಟು ಹೇಳಿಕೆಗಳು ಕೂಡ ನಿಮಗೆ ನೆನಪಲ್ಲಿರಬೇಕು. ಈ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಇದರಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಓಕೆ, 4 ಸ್ಟೇಟ್ಮೆಂಟ್ ರೈಟ್ ಇದೆ. ಪಿ ಮಾಧವರಾವ್ ಅವರು 1907ರಲ್ಲಿ ಮೈಸೂರು ಶಾಸನ ಪರಿಷತ್ ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡಿದರು. ಇವರು ಸಾರ್ವಜನಿಕ ಆರೋಗ್ಯ ಇಲಾಖೆ ಹಾಗೂ ಭೂ ಸರ್ವೆ ನವೀಕರಣವನ್ನು ಕೂಡ ಇವರು ಜಾರಿಗೆ ತಂದಿರ್ತಾರೆ. ನೆಕ್ಸ್ಟ್ ಟಿ ಆನಂದರಾವ್ ಅವರ ಬಗ್ಗೆ ನೋಡೋದಾಯ್ತು ಅಂದ್ರೆ ಓಕೆ, ಇವರು ಮೈಸೂರಿನ ಮಾಜಿ ದಿವಾನ CV ರಂಗಚಾರ್ಲೂರ್ ಅವರ ಪುತ್ರರಾಗಿದ್ದಾರೆ. CV ರಂಗಚಾರ್ಲೂರ್ ಅವರ ಪುತ್ರ ಟಿ ಮಾಧವರಾವ್ ಅವರೇ. ನೆಕ್ಸ್ಟ್ KRS ಅಣೆಕಟ್ಟಿನ ಮೊದಲ ಹಂತದ ನಿರ್ಮಾಣಕ್ಕೆ ಅನುಮೋದನೆ ದೊರೆತೈತಿ ಇವರಲ್ಲಿ. 1911ರಲ್ಲಿ ಮೈಸೂರು ಆರ್ಥಿಕ ಸಮ್ಮೇಳನ, ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಶಿವನ ಸಮುದ್ರ ಜಲ ವಿದ್ಯುತ್ ಕೇಂದ್ರ ವಿಸ್ತರಣೆಗೆ ಇವರ ಕಾಲದಲ್ಲಿ ನಡೀತು. ಅಂದ್ರೆ ಕೇಂದ್ರದ ವಿಸ್ತರಣೆ ಮಾಡ್ತಾರೆ ಇವರು. ಓಕೆನಾ, ಅದು ಕೂಡ ರೈಟ್. ವಿಸ್ತರಣೆ ಮಾಡ್ತಾರೆ, ಅದು ಕೂಡ ರೈಟ್. ಅಂದ್ರೆ ಈಗ ಎಷ್ಟು ಹೇಳಿಕೆಗಳು ಸರಿ ಇದಾವೆ ಅಂತ ಕೇಳಿದಾನೆ. ಎಷ್ಟು ಹೇಳಿಕೆಗಳು ಸರಿ ಇದಾವೆ? ಓಕೆನಾ, ಈ ಸ್ಟೇಟ್ಮೆಂಟ್ ಅಲ್ಲಿ ನೋಡೋದಾಯ್ತು ಅಂದ್ರೆ 4 ಹೇಳಿಕೆಗಳು ಕೂಡ ಸರಿ. ಇದರಲ್ಲಿ 4 ಹೇಳಿಕೆಗಳು ಕೂಡ ಸರಿ. ಹಾಗೆ ಮತ್ತೆ ಏನಿದೆ, ಏನ್ ಹೇಳ್ಬೋದು ಇದರಲ್ಲಿ ಇವರ ಪಾಯಿಂಟ್ ಅಲ್ಲಿ ಅಂದ್ರೆ ರೈಲು ಮಾರ್ಗವನ್ನು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರೆ ಇವರು. ರೈಲನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಗಾಜಿನ ಮನೆ ನಿರ್ಮಾಣ ಮಾಡ್ತಾರೆ 1910ರಲ್ಲಿ ಲಾಲ್ಬಾಗ್ನ ಗಾಜಿನ ಮನೆ ನಿರ್ಮಾಣ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕ್ಷಯರೋಗ ಹಾಸ್ಪಿಟಲ್ ಅನ್ನು ಕೂಡ ಮಾಡ್ತಾರೆ. ಎಕನಾಮಿಕ್ ಕಾನ್ಫರೆನ್ಸ್ ಇದು ಕೂಡ ನೆನಪಲ್ಲಿ ಇಟ್ಕೊಳ್ರಿ, ಅದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಇವ್ರದ್ರಲ್ಲಿ. ಇದಿಷ್ಟು ದಿವಾನ್ ಟಿ ಆನಂದರಾವ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಇವರ ಕಾಲದಲ್ಲಿ 1911ರಲ್ಲಿ ಮೈಸೂರು ಆರ್ಥಿಕ ಸಮ್ಮೇಳನ ರೂಪುಗೊಂಡಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ವಿಶ್ವೇಶ್ವರಯ್ಯ ಅವರ ಬಗ್ಗೆ ಬಂದಿದೆ ಕ್ವಶನ್. ಇವ್ರ ಮೇಲೆ ಬಹಳ ಪೇಪರ್ ಅಲ್ಲಿ ಬಹಳ ಕ್ವಶನ್ಸ್ ಬರೋದು ವಿಶ್ವೇಶ್ವರಯ್ಯರವರ ಬಗ್ಗೆನೆ. ಓಕೆನಾ. ದಿವಾನ್ರ ಅಂದ ತಕ್ಷಣ ವಿಶ್ವೇಶ್ವರಯ್ಯರ ಬಗ್ಗೆ ಬಹಳ ಕ್ವಶನ್ಸ್ ಬರುತ್ತೆ. ಇವರು 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಿದ್ರು. ಮೈಸೂರು ಬ್ಯಾಂಕ್ ರೈಟ್. ನೆಕ್ಸ್ಟ್ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ರೈಟ್. ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಕಾಯ್ದೆ ಇದು ಕೂಡ ರೈಟ್. ಭದ್ರಾವತಿಯಲ್ಲಿ ಮೈಸೂರು ಅಂಡ್ ಸ್ಟೀಲ್ ವರ್ಕ್ ಅವಧಿಯಲ್ಲಿ ಪೂರ್ಣವಾಗಿ ಉದ್ಘಾಟಿಸಿ ಕಾರ್ಯಾರಂಭ ಮಾಡಲಾಗಿದೆ ಅಂತ ಹೇಳ್ತಿದ್ರೆ ಇದು ರಾಂಗ್. ಇದು ಯಾಕಂದ್ರೆ ಇದು ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಬರುತ್ತೆ. ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಇದನ್ನ ಕಾರ್ಯಾರಂಭ ಮಾಡಿ ಉದ್ಘಾಟನೆ ಮಾಡಲಾಗ್ತದೆ. ಹಾಗಾಗಿ ಸ್ಟೇಟ್ಮೆಂಟ್ 4 ರಾಂಗ್. ಅಂದ್ರೆ ಎಷ್ಟು ಹೇಳಿಕೆ ಸರಿ ಇದಾವೆ ಅಂದ್ರೆ ಕೇವಲ 3 ಹೇಳಿಕೆಗಳು ಮಾತ್ರ ಸರಿ ಇದಾವೆ. ಓಕೆನಾ. ಮತ್ತೆ ಇದರಲ್ಲಿ ಬಹಳ ಪಾಯಿಂಟ್ಸ್ ಅನ್ನ ನಾವು ಇದ್ರೊಳಗೆ ಹೇಳ್ಬೋದು. ಆಮೇಲೆ ಪ್ರಜಾಪ್ರತಿನಿಧಿ ಸಭೆ ಅಂತ ನೋಡಿದ್ವಿ ನಾವು. ಒಂದ್ ನಿಮಿಷ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ಪ್ರಜಾಪ್ರತಿನಿಧಿ ಸಭೆಯನ್ನ 2 ವರ್ಷದಲ್ಲಿ
ವರ್ಷದಲ್ಲಿ 2 ಸಲ ಆದ್ರೂ ನೀವು ಸೇರ್ಬೇಕು ಅಂತ ಒಂದು ಕಂಪಲ್ಸರಿ ಮಾಡ್ತಾರೆ ಇವರು. 1918ರಲ್ಲಿ ಪಂಚಾಯತ್ ಕಾಯ್ದೆ ಸ್ಟಾರ್ಟ್ ಮಾಡ್ತಾರೆ. ಪಂಚಾಯತ್ ಆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಇವರು 1918ರಲ್ಲಿ. ಅದು ಒಂದು ನೆನಪಲ್ಲಿ ಇಟ್ಕೊಳ್ರಿ. ಆಮೇಲೆ 1915ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ, ಓಕೆನಾ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ದೇಶೀಯ ಸಂಸ್ಥಾನಗಳಲ್ಲಿ ಸ್ಥಾಪಿತವಾದ ಮೊದಲ ವಿಶ್ವವಿದ್ಯಾಲಯವು ಕೂಡ ಆಗಿರುತ್ತೆ ಇದು. ಸಾರಿ, 1916, ರಾಂಗ್ ಇದು, ಇಲ್ಲಿ ಕರೆಕ್ಟ್ ಕೊಟ್ಟಿದೆ, ಇದೇ ಕರೆಕ್ಟ್, 1916ರಲ್ಲಿ. ಓಕೆನಾ. ಮತ್ತೆ ಇದರ ಮೊದಲ ಕುಲಪತಿ ಯಾರು ಅಂತ ಕೂಡ ನಿಮ್ಗೆ ಕ್ವಶನ್ಸ್ ಬಂದಿದೆ. ಇದರ ಮೊದಲ ಕುಲಪತಿ ನಂಜುಂಡಯ್ಯ. ನಂಜುಂಡಯ್ಯ. ನೆಕ್ಸ್ಟ್ ಕೃಷಿ ಶಾಲೆಯನ್ನು ಮಾಡ್ತಾರೆ ಇವರು. ಕೃಷಿ ಶಾಲೆಯನ್ನು ಮಾಡ್ತಾರೆ 1913ರಲ್ಲಿ. ರೇಷ್ಮೆ ಸಂಶೋಧನಾ ಸಂಸ್ಥೆ ಮಾಡ್ತಾರೆ 1917ರಲ್ಲಿ. ರೇಷ್ಮೆ ಸಂಶೋಧನಾ ಸಂಸ್ಥೆ ಮಾಡ್ತಾರೆ. ನೆಕ್ಸ್ಟ್ 1916ರಲ್ಲಿ ಭದ್ರಾವತಿ ಕಬ್ಬಿಣ ಕಾರ್ಖಾನೆ ಸ್ಟಾರ್ಟ್ ಮಾಡ್ತಾರೆ ಇವರು. ಅಂದ್ರೆ ಕಬ್ಬಿಣ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡೋದು ಇವರು. ಓಕೆನಾ. ಸ್ಟಾರ್ಟ್ ಮಾಡೋದು 1916ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ಉದ್ಘಾಟನೆ ಆಗಿದ್ದು ಮಿರ್ಜಾ ಇಸ್ಮಾಲ್ ಅವರ ಕಾಲದಲ್ಲಿ. ಅದು ಸ್ವಲ್ಪ ನೆನಪಲ್ಲಿ ಇರಲಿ. ಮತ್ತೆ 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 ಆಮೇಲೆ 1913 ಬ್ಯಾಂಕ್, ಇದನ್ನ ಹೇಳಿದೆ ನಿಮಗಾಗ್ಲೇ. ಲೆಕ್ಕಪತ್ರ ಪರಿಶೀಲಿಸಲು, ಓಕೆನಾ, ಆಡಿಟ್ ಅದು ಕೂಡ ಇವರು ಪ್ರಯತ್ನ ಪಡ್ತಾರೆ. ಗ್ರಾಮೀಣ ನ್ಯಾಯಾಲಯಗಳು ಅಸ್ತಿತ್ವಕ್ಕೆ ಬರ್ತವೆ ಇವರಲ್ಲಿ 1913ರಲ್ಲಿ. ಗ್ರಾಮೀಣ ನ್ಯಾಯಾಲಯ ಅಸ್ತಿತ್ವಕ್ಕೆ ಬರುತ್ತೆ ಇವರ ಟರ್ಮ್ ಅಲ್ಲಿ. ನೆಕ್ಸ್ಟ್ ಇವರ ಟರ್ಮ್ ಅಲ್ಲಿನೇ ಎರಡನೇ ಮಹಾಯುದ್ಧ ಆಗುತ್ತೆ. ಎರಡನೇ ವರ್ಲ್ಡ್ ವಾರ್ ಆಗೋದು ಇವರ ಟರ್ಮ್ ಅಲ್ಲೇ ಆಗುತ್ತೆ. ಇವ್ರು ಯಾಕಂದ್ರೆ 1914ರಿಂದ 18ರವರೆಗೆ ಈ ಟರ್ಮ್ ಅಲ್ಲಿ ಇರ್ತಾರೆ. ಇವರ ಟರ್ಮ್ ಅಲ್ಲೇನೆ ಮಹಾಯುದ್ಧ ಕೂಡ ಆಗುತ್ತೆ. ಆಮೇಲೆ ಇವರ ಪ್ರಮುಖ ಕೃತಿಗಳಿದ್ದಾವೆ. ಎ ವಿಷನ್ ಆಫ್ ಮೈಸೂರು, ಓಕೆನಾ, ಎ ವಿಷನ್ ಆಫ್ ಮೈಸೂರು ಇದೆ. ರೀಕನ್ಸ್ಟ್ರಕ್ಷನ್ ಇಂಡಿಯಾ ಅಂತ ಇದೆ. ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ. ಓಕೆನಾ. ಕೆಲವೊಂದಿಷ್ಟು ಬುಕ್ಸ್ ಕೂಡ ಇದಾವೆ. ಮೈ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ಇದೆ. ಪ್ಲಾನ್ಡ್ ಎಕನಾಮಿಕ್ ಫಾರ್ ಇಂಡಿಯಾ, ಬಹಳ ಕ್ವಶನ್ಸ್ ಅಲ್ಲಿ ಇದು ಬಂದಿದೆ. ಪ್ಲಾನ್ಡ್ ಎಕನಾಮಿಕ್ ಫಾರ್ ಇಂಡಿಯಾ ಅಂತಂದು ಇದು ಬಂದಿದೆ. ಆಮೇಲೆ ಇವರು ಮಾಡು ಇಲ್ಲವೇ ವಿನಾಶ ಅಂತ ಕೂಡ, ಕೈಗಾರೀಕರಣವೇ ಇಲ್ಲ ವಿನಾಶ, ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಬ್ರಿಟಿಷರ್ ಇವರಿಗೆ ಸರ್ ಎಂಬ ಬಿರುದು ಕೊಟ್ಟಿದ್ದಾರೆ. ಆಮೇಲೆ ಕೈಸರ್ ಇ ಹಿಂದ್ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇವ್ರಿಗೆ 1995ರಲ್ಲಿ ಭಾರತ ರತ್ನ ಕೂಡ ಬಂದಿದೆ. ಭಾರತ ರತ್ನ ಕೂಡ ಇವ್ರಿಗೆ ಬಂದಿದೆ. ಅಂದ್ರೆ ಇದನ್ನ ತಗೊಂಡ ಮೊದಲ ಕನ್ನಡಿಗ ಫಸ್ಟ್ ತಗೊಂಡ ಮೊದಲ ಕನ್ನಡಿಗ ಕೂಡ ಇವರಾಗಿದ್ದಾರೆ. ಅಂದ್ರೆ ಇಷ್ಟು ಬೇಸಿಕ್ ಸ್ಟೇಟ್ಮೆಂಟ್ ಅನ್ನ ನಾವು ಸರ್ ಎಂ ವಿಶ್ವೇಶ್ವರಯ್ಯರವರ ಬಗ್ಗೆ ನೆನಪಲ್ಲಿ ಇಟ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆನಾ. ಇದರಲ್ಲಿ 3 ಸ್ಟೇಟ್ಮೆಂಟ್ ರೈಟು. ಯಾಕಂದ್ರೆ ಇವರ ಜಸ್ಟ್ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟರಿನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇದು ಪೂರ್ಣಾವಧಿ ಉದ್ಘಾಟನೆಗೊಂಡಿದ್ದು ಯಾರಂದ್ರೆ ಮಿರ್ಜಾ ಇಸ್ಮಾಲ್ ಅವರ ಕಾಲದಲ್ಲಿ. ಓಕೆ, ಮುಂದೆ ಹೋಗೋಣ. ಇದೆಲ್ಲ ಎಕ್ಸ್ಪ್ಲನೇಷನ್ ಗೊತ್ತಾಗಿದೆ ನಿಮ್ಗೆ. ನೆಕ್ಸ್ಟ್ ಕಾಂತರಾಜ್ ಅವರ ಬಗ್ಗೆ. ಇವರು ಬ್ರಾಹ್ಮಣೇತರ ಬ್ರಾಹ್ಮಣೇತರರ ಮೊದಲ ದಿವಾನ್ರು. ಇವರು ಮೈಸೂರು ರಾಜಮನೆತನಕ್ಕೆ ಸೇರಿದ ಮೊದಲ ದಿವಾನ್ರು. ಹೌದು, ಅಂದ್ರೆ ಮೈಸೂರು ರಾಜಮನೆತನ ಇರ್ತಾರಲ್ವಾ, ಅವರ ಆ ಕುಟುಂಬಕ್ಕೆ ಸೇರಿದ ದಿವಾನ್ರಲ್ಲಿ ಮೊದಲರವರು ಇವರು. ಓಕೆನಾ. ಮ್ಯಾಕ್ಸಿಮಮ್ ಬುಕ್ಕಲ್ಲಿ ಕೊಟ್ಟಿಲ್ಲ, ನಿಮಗೆ ಕ್ಲಾರಿಫೈ ಆಗ್ಲಿ ಅಂತ ನಾನು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿದ್ರೆ ಅಂತ ಭಾವಿಸ್ತೀನಿ ನಾನು. ನೆಕ್ಸ್ಟ್ ಬ್ರಾಹ್ಮಣೇತರರ ಸರ್ಕಾರಿ ನೌಕರಿ ಮೀಸಲಾತಿ ನೀಡಲು ಮಿಲ್ಲರ್ ಸಮಿತಿಯನ್ನು ಕೂಡ ಸ್ಥಾಪಿಸಿದ್ದರು. ರಾಜಮನೆತನಕ್ಕೆ ಸೇರಿದ ಮೊದಲ ದಿವಾನ್ರು ಅಂತ ಕೊಟ್ಟಿದ್ದಾರೆ. ಬಟ್ ಇದಕ್ಕಿಂತ ಬಿಫೋರ್ ಇರ್ತಾರೆ. ಬಟ್ ಈ ಟರ್ಮ್ ಅಲ್ಲಿ ಇವರಾಗಿರ್ತಾರೆ. ಓಕೆನಾ. ಇದಕ್ಕಿಂತ ಬಿಫೋರ್ ಕೂಡ ಇರ್ತಾರೆ, ಅವ್ರನ್ನ ಕೂಡ ಹೇಳ್ತೀನಿ ನಿಮಗೆ. ಬ್ರಾಹ್ಮಣೇತರ ಸರ್ಕಾರಿ ನೌಕರಿ ಮೀಸಲು ನೀಡಲು ಮಿಲ್ಲರ್ ಸಮಿತಿ ನೇಮಿಸಿದರು. ಇದು ಕೂಡ ರೈಟು. ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನದ ಪ್ರಜಾಪ್ರತಿನಿಧಿ ಸಭೆಯನ್ನ ಮಹಿಳೆಯರಿಗೆ ಮತದಾನ ಹಕ್ಕನ್ನು ನೀಡಲಾಯಿತು. ಓಕೆನಾ. ನೆಕ್ಸ್ಟ್ ಇವರು ಮೊದಲ ದಿವಾನ್ರಲ್ಲ ಇವರು. ಅದು ಯಾಕಲ್ಲ ಅಂತ ಇದಕ್ಕಿಂತ ಬಿಫೋರ್ ಬಿಡ್ತಾರೆ, ಅದನ್ನ ಹೇಳ್ತೀನಿ. ಪ್ರಜಾಪ್ರತಿನಿಧಿ ಸಭೆ ಮಹಿಳೆಯರಿಗೆ ಮತದಾನ ಹಕ್ಕನ್ನು ನೀಡಲಾಗಿತ್ತು. ಅಂದ್ರೆ ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಮಾಡಿದವರು ಬೇರೆ.
ಓಕೆನಾ. ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪನೆ ಮಾಡಿದವರು ದಿವಾನ್ ಶ್ರೀ ರಂಗಾಚಾರ್ಲು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಇಬ್ರು ಮಹಿಳೆಯರು ಕೂಡ ಮತದಾನ ಹಕ್ಕನ್ನು ನೀಡಿದ್ದು ಇಂಪ್ರೂವ್ ಸ್ವಲ್ಪ ಅದನ್ನ ಸುಧಾರಣೆ ಮಾಡಿದವರು ಅಂದ್ರೆ ದಿವಾನ್ ರಂಗಾಚಾರ್ಲು ಅವರು. ಓಕೆನಾ. ನೆಕ್ಸ್ಟ್ ದಿವಾನ್ ಕಾಂತರಾಜ್ ಅವರು. ನೆಕ್ಸ್ಟ್ ಮೈಸೂರು ಸ್ಥಳೀಯ ಸಂಸ್ಥೆಗಳ ಕಾಯ್ದೆಗಳ ಪರಿಚಯಿಸಲು ಸ್ಥಳೀಯ ಸ್ವಯಂ ಆಡಳಿತ ಬಲಪಡಿಸುವುದು. ಇದು ಕೂಡ ಸ್ಟೇಟ್ಮೆಂಟ್ ರೈಟ್. ನಾವೀಗ ರಾಜಮನೆತನಕ್ಕೆ ಸೇರಿದ ದಿವಾನರು ಇವರು ಮೊದಲನೇವ್ರು ಅಲ್ಲ ಅಂತಂದು ಕೂಡ ಕೆಲವೊಂದಿಷ್ಟು ಅಥೆಂಟಿಕ್ ಡಾಟಾ ಇದೆ. ಹೌದು ಅಂತಾನು ಕೂಡ ನಾವು ಹೇಳ್ತಿದ್ವಿ, ಅಲ್ಲಿ ಕೂಡ ಡಾಟಾ ಇದೆ. ಹಾಗಾಗಿ ಇದ್ರಲ್ಲಿ ಯಾವ ಸರಿ ಇದಾವ ಅಂತಂದ್ರೆ ಇದನ್ನ ಬಿಟ್ವಿ ಅಂತಂದ್ರೆ 3 ಹೇಳಿಕೆ ಸರಿ, ಇನ್ನು 4 ಹೇಳಿಕೆಗಳು ಕೂಡ ಸರಿ ಇದರಲ್ಲಿ. ಈಗ ಇಲ್ಲ ಅಂತ ನೋಡೋದಾಯ್ತಂದ್ರೆ, ಯಾಕಂತಂದ್ರೆ ಇಲ್ಲ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ ದೇವರಾಜಯ್ಯ ಅರಸ್ ಮತ್ತು ಎನ್ ಕೃಷ್ಣಮೂರ್ತಿ ಇವರು ಕೂಡ ದಿವಾನರಾಗಿ ಸೇವೆ ಸಲ್ಲಿಸಿದರು. ಅಂದ್ರೆ ಅವರು ಕಾಂತರಾಜ್ ಅವರ ಮೊದಲನೇವ್ರು ಅಲ್ಲ, ಅಂದ್ರೆ ಈ ಮನೆತನದ ಬಿಫೋರ್ ಅವರು ಕೂಡ ಇದ್ರು ಅಂತ. ಓಕೆ. ನೆಕ್ಸ್ಟ್ ಮಿಲ್ಲರ್ ಅವರ ಸಮಿತಿ 1918ರಲ್ಲಿ ನೇಮಕವಾಯಿತು ಹಾಗೂ ಮಹಿಳೆಯರಿಗೆ ಪ್ರಜಾಪ್ರತಿನಿಧಿ ಸಭೆಯ ಮತದಾನ ಹಕ್ಕನ್ನು ಕೂಡ ದೊರೆಯಿತು. ಮಿಲ್ಲರ್ ಅವರ ಸಮಿತಿ ನೇಮಿಸಿದರು ಅಂತ ಹೇಳ್ತಿದ್ರೆ, ಮಿಲ್ಲರ್ ಅವರ ಸಮಿತಿಯನ್ನು ಕೂಡ ನೇಮಿಸೋದಕ್ಕಿಂತ ಇವ್ರು ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರು ಅನ್ನೋದು ಕೂಡ ಪಾಯಿಂಟ್ ಇದರಲ್ಲಿ. ಮಿಲ್ಲರ್ ಅವರ ಸಮಿತಿಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಲ್ಲಿ ಇದ್ದುದು ಯಾರಂತಂದ್ರೆ ಕಾಂತರಾಜ್ ಅವರು. ಬಟ್ ಇದನ್ನ ನೇಮಕ ಮಾಡಿದ್ದು ಅದಕ್ಕಿಂತ ಬಿಫೋರ್ ಇರೋರು. ಓಕೆನಾ. ಅದಕ್ಕಿಂತ ಬಿಫೋರ್ ಇರೋದನ್ನ ನೇಮಕ ಮಾಡ್ತಾರೆ. ಬಿಫೋರ್ ಇರುವ ರಾಜರು ನೇಮಕ ಮಾಡಿರ್ತಾರೆ. ಅವಾಗ ವಿಶ್ವೇಶ್ವರಯ್ಯ ಅವರು ಇರ್ತಾರೆ. ಆ ವಿಶ್ವೇಶ್ವರಯ್ಯ ಅವರು ಇದ್ದಾಗ ಆ ರಾಜರು ಅದನ್ನ ನೇಮಕ ಮಾಡಿರ್ತಾರೆ. ಇಬ್ಬರಲ್ಲೂ ಕೂಡ ಒಬ್ಬರೇ ರಾಜ ಇರ್ತಾರೆ, ಅವ್ರು ನೇಮಕ ಮಾಡ್ತಾರೆ. ಅವ್ರು ನೇಮಕ ಮಾಡಿದಾದ್ಮೇಲೆ ವಿಶ್ವೇಶ್ವರಯ್ಯ ಅವರು ಬಿಟ್ಟು ಹೋದ್ಮೇಲೆ ಕಾಂತರಾಜ್ ಅವರು ಬರ್ತಾರೆ. ಕಾಂತರಾಜ್ ಅವರು ಬಂದ ಮೇಲೆ ಈ ಸಮಿತಿಯನ್ನ ಅವರು ಇಂಪ್ಲಿಮೆಂಟ್ ಮಾಡ್ಕೊಳೋದು ಕಾಂತರಾಜ್ ಅವರು. ಬಟ್ ಅದ್ ನೇಮಿಸಿದ್ದು ಅದಕ್ಕಿಂತ ಬಿಫೋರ್ ಬೇರೆ ಇರ್ತಾರೆ. ಹಂಗಾಗಿ ನಾವು ಇದನ್ನ ಸ್ಟೇಟ್ಮೆಂಟ್ ಅನ್ನ ಸೆಕೆಂಡ್ ಅನ್ನ ರಾಂಗ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ದಿವಾನ್ ಅಲ್ಬಿಯನ್ ಬ್ಯಾನರ್ಜಿ ಅವರ ಕುರಿತು ಈ ಹೇಳಿಕೆಯನ್ನು ಪರಿಶೀಲಿಸಿ. ಓಕೆನಾ. ಫಸ್ಟ್ನೇದು, ಇವರು ಮಿಲ್ಲರ್ ಸಮಿತಿಯ ವರದಿಯನ್ನ ಶಿಫಾರಸನ್ನು ಜಾರಿಗೆ ತಂದರು. ಅಲ್ಬಿಯನ್ ಇವರು ಮಿಲ್ಲರ್ ಸಂಸ್ಥೆಯ ವರದಿಯನ್ನ ಶಿಫಾರಸನ್ನು ಜಾರಿಗೆ ತಂದರು. ಇದು ಕೂಡ ರೈಟ್. ಇವರು 1923ರಲ್ಲಿ ಸೀಲ್ ಕಮಿಟಿ ವರದಿ ಆಧಾರದ ಮೇಲೆ ಪ್ರಜಾಪ್ರತಿನಿಧಿ ಸಭೆಯನ್ನು ಸುಧಾರಣೆಗೆ ತಂದರು. ಇವರು ಕೂಡ ಪ್ರಜಾಪ್ರತಿನಿಧಿ ಸಭೆಯನ್ನ ಸುಧಾರಣೆ ಮಾಡ್ತಾರೆ. ಅದು ಕೂಡ ರೈಟ್. ಇವರು ರಾಜೀನಾಮೆ ನೀಡುವಾಗ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವ ಹಿಂದೆ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಹೇಳಿಕೆಯನ್ನು ಸಂಚಲನ ಮೂಡಿಸಿದರು. ಯಾರು? ದಿವಾನ್ ಅಲ್ಬಿಯನ್ ಬ್ಯಾನರ್ಜಿ. ಇದು ಕೂಡ ರೈಟ್. ಮೈಸೂರು ಶುಗರ್ ಫ್ಯಾಕ್ಟರಿ ಭದ್ರಾವತಿಯಲ್ಲಿ ಪ್ರಾರಂಭವಾಯಿತು, ಇವರ ಅವಧಿಯಲ್ಲಿ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್. ಅಂದ್ರೆ ಎಷ್ಟು ಸ್ಟೇಟ್ಮೆಂಟ್ಗಳು ತಪ್ಪಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ, ಕೇವಲ ಒಂದು ಸ್ಟೇಟ್ಮೆಂಟ್. ಯಾಕಂತಂದ್ರೆ ಇವರ ಅವಧಿಯಲ್ಲಿ ಮೈಸೂರು ಶುಗರ್ ಫ್ಯಾಕ್ಟರಿ ಸ್ಟಾರ್ಟ್ ಆಯ್ತು ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇದು ತಪ್ಪು. ಯಾಕಂತಂದ್ರೆ ಇದು ಮಿರ್ಜಾ ಇಸ್ಮಾಯಿಲ್ ರವರ ಟರ್ಮ್ ಅಲ್ಲೇ ಆಗುತ್ತೆ, 1933 ಆ ಟರ್ಮ್ ಅಲ್ಲೇ ಆಗುತ್ತೆ. ಹಾಗಾಗಿ ಇದು ತಪ್ಪು. ಶುಗರ್ ಫ್ಯಾಕ್ಟರಿದು 1 2 3 3 ಹೇಳಿಕೆ ರೈಟು. ಇದು ಅಲ್ಬಿಯನ್ ಬ್ಯಾನರ್ಜಿ ಸೀಲ್ ಕಮಿಟಿ ಅವರು ವರದಿ ತಂದರು. ಮಿಲ್ಲರ್ ವರದಿ ಜಾರಿಗೆ ತಂದರು. ರಾಜೀನಾಮೆ ನೀಡುವಾಗ ಮೈಸೂರಲ್ಲಿ ದಬ್ಬಾಳಿಕೆ ಅಂತ ಹೇಳ್ತಾರೆ. ಮೈಸೂರು ಶುಗರ್ ಫ್ಯಾಕ್ಟರಿ ಮಂಡ್ಯದಲ್ಲಿ ಸ್ಥಾಪನೆ ಆಗಿದೆ. ಆಮೇಲೆ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ಸ್ಥಾಪನೆ ಆಗಿದೆ. ಓಕೆನಾ. ನೆಕ್ಸ್ಟ್ ದಿವಾನ್ ಮಿರ್ಜಾ ಇಸ್ಮಾಯಿಲ್ ರವರ ಸುವರ್ಣ ಆಡಳಿತದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ. ಇವರು ಮಿರ್ಜಾ ಇಸ್ಮಾಯಿಲ್ ರವರ ಬಗ್ಗೆ ನೋಡೋದಾಯ್ತು ಅಂತಂದ್ರೆ ಕ್ವಶನ್ ನಂಬರ್ 9 ಅಲ್ವಾ. ಇವರು ಬೃಂದಾವನ ಉದ್ಯಾನವನ ಮತ್ತು ಮೈಸೂರಿನ KRS ಕಾವೇರಿ ಹೂದೋಟಗಳನ್ನು ವಿನ್ಯಾಸಗೊಳಿಸಿದರು. ರೈಟ್. ಮೈಸೂರು ಪೇಪರ್ ಮಿಲ್ ಶಿವಮೊಗ್ಗ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಬೆಂಗಳೂರು ಇವರ ಪ್ರೋತ್ಸಾಹದಿಂದ ಸ್ಥಾಪನೆಯಾಗಿದ್ದಾವೆ. ರೈಟ್. ಇದು ಕೂಡ ರೈಟ್. ಇದು ಮಿರ್ಜಾ ಇಸ್ಮಾಯಿಲ್ ರವರ ಬಗ್ಗೆ ಇದು ಕೂಡ ರೈಟ್. ವೇಟ್. ನೆಕ್ಸ್ಟ್, ಇವರು ಗಾಂಧೀಜಿಯವರ ನಿಕಟವರ್ತಿಯಾಗಿದ್ದು 1931ರಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮೈಸೂರು ಸಂಸ್ಥಾನದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. ಶಿವಮೊಗ್ಗದ ಜೋಗ ಜಲಪಾತ ಜಲವಿದ್ಯುತ್ ಯೋಜನೆ ಪ್ರಾಜೆಕ್ಟ್. ಓಕೆನಾ. ಪ್ರಾಜೆಕ್ಟ್ ಜಲವಿದ್ಯುತ್ ಯೋಜನೆಯನ್ನ ಪ್ರಾರಂಭಿಸಿದಂತೆ. ಇದು ಪ್ರಾಜೆಕ್ಟ್ ಅಲ್ಲಿ ಅಂದ್ರೂ ಕೂಡ ಇವರು ಬರ್ತಾರೆ. ಹಾಗಾಗಿ ಈ 4 ಸ್ಟೇಟ್ಮೆಂಟ್ ಕೂಡ ರೈಟ್ ಇದಕ್ಕೆ. ಮಿರ್ಜಾ ಇಸ್ಮಾಯಿಲ್ ಅವಧಿಯಲ್ಲಿ ಬೃಂದಾವನ ಗಾರ್ಡನ್, HAL, ಮೈಸೂರು ಪೇಪರ್ ಮಿಲ್ಸ್, ಜೋಗ ಜಲಪಾತ ಯೋಜನೆ ಆರಂಭವಾಯಿತು. ಇವರು ಗಾಂಧೀಜಿ ಅವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರಿಂದ 2 ದುಂಡು ಮೇಜಿನ ಸಮ್ಮೇಳನದಲ್ಲಿ ಇವರು ಕೂಡ ಭಾಗವಹಿಸಿದ್ದರು. ಆಮೇಲೆ ಮೈಸೂರು ಜಿಲ್ಲಾ ಬೋರ್ಡ್ ಕಾಯ್ದೆ ಜಾರಿಗೆ ತರ್ತಾರೆ ಇವರು.
ಮೈಸೂರು ಜಿಲ್ಲಾ ಬೋರ್ಡ್ ಕಾಯ್ದೆ ಯಾವಾಗ 1927ರಲ್ಲಿ ಜಿಲ್ಲಾ ಬೋರ್ಡ್ ಕಾಯ್ದೆಯನ್ನು ಜಾರಿ ತರ್ತಾರೆ. ಪಿಂಗಾಣಿ ಮತ್ತು ಗಾಜಿನ ಕಾರ್ಖಾನೆ ಮಾಡ್ತಾರೆ ಅವರು 1932ರಲ್ಲಿ. ಪಿಂಗಾಣಿ ಮತ್ತು ಗಾಜಿನ ಕಾರ್ಖಾನೆಯನ್ನು ಮಾಡ್ತಾರೆ. ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಮಾಡ್ತಾರೆ 1936ರಲ್ಲಿ. ರಾಸಾಯನಿಕ ಗೊಬ್ಬರ ಕಾರ್ಖಾನೆಯನ್ನು ಕೂಡ ಮಾಡ್ತಾರೆ. 1940ರಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಎಲ್ಲೈತದು 1940ರಲ್ಲಿ ಮಾಡ್ತಾರೆ ನೋಡ್ರಿ. ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಮಾಡ್ತಾರೆ. ನೆಕ್ಸ್ಟ್ ಸಿಮೆಂಟ್ ಮತ್ತು ಕಾರ್ಖಾನೆಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಇವರು. ಕಾಗದ ಕಾರ್ಖಾನೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ನಿಮಾನ್ಸ್ ಹಾಸ್ಪಿಟಲ್ ಕೂಡ ಇವ್ರು ಮಾಡ್ತಾರೆ. ನಿಮಾನ್ಸ್ ಹಾಸ್ಪಿಟಲ್ ಕೂಡ ಇವ್ರು ಸ್ಥಾಪನೆ ಮಾಡ್ತಾರೆ. ವಾಣಿ ವಿಲಾಸ ಹೆರಿಗೆ ಹಾಸ್ಪಿಟಲ್ ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡ್ತಾರೆ. ಕುಡಿಯುವ ನೀರು ಯೋಜನೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಗಣಪತಿ ಗಲಭೆ ಮತ್ತು ವಿಶ್ವೇಶ್ವರ ಗಣಪತಿ ಗಲಭೆ ಆಗ್ತೈತಿ ಇವರು ಟರ್ಮ್ ಅಲ್ಲಿ 1928ರಲ್ಲಿ ಗಣಪತಿ ಗಲಭೆ ಆಗ್ತೈತೆ. ಅವಾಗ ವಿಶ್ವೇಶ್ವರಯ್ಯವರ ಸಮಿತಿಯನ್ನು ಕೂಡ ನೇಮಕ ಮಾಡ್ತಾರೆ ಇವರಲ್ಲಿ. ಆಮೇಲೆ ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲೂ ಕೂಡ ಇವರು ಭಾಗವಹಿಸ್ತಾರೆ. 1927ರಲ್ಲಿ ನಂದಿ ಬೆಟ್ಟಕ್ಕೆ ಗಾಂಧೀಜಿಯವರು ಬಂದಿರ್ತಾರೆ. ಅಲ್ಲಿ ಇವರು ವಾಸ ಮಾಡಲು ಏನೇನು ಸ್ಪೆಷಾಲಿಟಿ ಬೇಕೋ ಅದನ್ನೆಲ್ಲದನ್ನು ಕೂಡ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಮಾಡಿಕೊಟ್ಟಿರ್ತಾರೆ. ಆಮೇಲೆ ಇವರ ಟರ್ಮ್ ಅಲ್ಲಿ 1938ರಲ್ಲಿ ಶಿವಪುರ ಧ್ವಜ ಸತ್ಯಾಗ್ರಹ ಮತ್ತು ವಿದುರಾಶ್ವತ್ಥ ಇವೆರಡೂ ಕೂಡ ನಡೀತವೆ ಇವ್ರ ಟರ್ಮ್ ಅಲ್ಲಿ. ಆಮೇಲೆ ಇವರು ರಿಟೈರ್ಮೆಂಟ್ ಆದ್ಮೇಲೆ 1941ರಲ್ಲಿ ಇವರು ರಿಟೈರ್ಡ್ ಆಗ್ತಾರೆ ಮೈಸೂರು ದಿವಾನರಾಗಿ. ನೆಕ್ಸ್ಟ್ ಇವರು ಜೈಪುರದ ದಿವಾನರಾಗ್ತಾರೆ. ನೆಕ್ಸ್ಟ್ ಹೈದರಾಬಾದ್ನ ದಿವಾನರು ಕೂಡ ಇವರು ಆಗ್ತಾರೆ. ಜೈಪುರ ಮತ್ತು ಹೈದರಾಬಾದ್ ಇವೆರಡರ ದಿವಾನರು ಕೂಡ ಆಗ್ತಾರೆ. ಆಮೇಲೆ ಇವ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನಂತ ಬಿರುದು ಕೊಟ್ಟಿರ್ತಾರೆ ಅಂತ ಅಂದ್ರೆ ಅಮೀನ್ ಉಲ್ ಮುಲ್ಕ್ ಅಂತ ಕೂಡ ಇವ್ರಿಗೆ ಬಿರುದನ್ನ ಕೊಟ್ಟಿರ್ತಾರೆ. ಆಮೇಲೆ KPCE ಎಂಬ ಬಿರುದನ್ನು ಕೂಡ ಬಿರುದನ್ನು ನೀಡಿರ್ತಾರೆ. ಸರ್ ಮತ್ತು KPCE ಎರಡು ಬಿರುದು ಬ್ರಿಟಿಷ್ ಅವರು ಇವರಿಗೆ ನೀಡಿರ್ತಾರೆ. ಇಷ್ಟು ಪಾಯಿಂಟ್ ಅನ್ನು ನೀವು ದಿವಾನ್ ಮಿರ್ಜಾ ಇಸ್ಮಾಯಿಲ್ ರವರ ಮೇಲೆ ನೆನಪನ್ನ ಇಟ್ಕೋಬೇಕು. ಇಷ್ಟು ಪಾಯಿಂಟ್ ಮೇಲೆ ಕ್ವಶನ್ಸ್ ಮ್ಯಾಕ್ಸಿಮಮ್ ಬರ್ತಾ ಹೋಗ್ತವೆ. 4 ಹೇಳಿ ಎಕ್ಸ್ಟ್ರಾ ಇಷ್ಟು ಪಾಯಿಂಟ್ ಅನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ದಿವಾನ್ ಎ ಮಾಧವ್ ರಾವ್ ಇವರ ಅವಧಿಯಲ್ಲಿ ಭಾರತ ಬಿಟ್ಟು ತೊಲಗಿ ಅಂದ್ರೆ 1942 ಚಳುವಳಿ ಮತ್ತು ಈಸೂರು ದಂಗೆಗಳು ಸಂಭವಿಸಿದವು ಅಂತ ಹೇಳ್ತಿದ್ದಾರೆ. ಈಸೂರು ದಂಗೆಗಳು ಸಂಭವಿಸಿದವು ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ. ಇದರಲ್ಲಿ ಯಾವ್ಯಾವ ನಡೀತಾವಲ್ವಾ? ಇವ್ರ ಟರ್ಮ್ ಅಲ್ಲಿ ಯಾರು ಮಿರ್ಜಾ ಇಸ್ಮಾಯಿಲ್ ಅವರ ಟರ್ಮ್ ಅಲ್ಲಿ ಯಾವ್ಯಾವ ಆಗ್ತವೆ? ಶಿವಪುರ ಧ್ವಜ ಸತ್ಯಾಗ್ರಹ ಆಗುತ್ತೆ ಮತ್ತು ವಿದುರಾಶ್ವತ್ಥ ಆಗುತ್ತೆ. ಶಿವಪುರ ಧ್ವಜ ಸತ್ಯಾಗ್ರಹ ಮತ್ತು ವಿದುರಾಶ್ವತ್ಥ ಆಗೋದು ಮಿರ್ಜಾ ಇಸ್ಮಾಯಿಲ್ ಅವರ ಟರ್ಮ್ ಅಲ್ಲಿ. ಇವ್ರ ಟರ್ಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ದಿವಾನ್ ಮಾಧವರಾವ್ ಅವರ ಟರ್ಮ್ ಅಲ್ಲಿ ಭಾರತ ಬಿಟ್ಟು ತೊಲಗಿ ಮತ್ತು ಈಸೂರು ದಂಗೆ ಆಗ್ತದೆ ಇದರಲ್ಲಿ. ಓಕೆನಾ? ಈಸೂರು ದಂಗೆ ಆಗುತ್ತೆ. ನೆಕ್ಸ್ಟ್ ಸುಧಾರಣಾ ಸಮಿತಿ ವರದಿ ಅನ್ವಯ ಶಾಸನಸಭೆಯ ಅಧಿಕಾರವನ್ನು ಕೂಡ ವಿಸ್ತರಣೆ ಮಾಡ್ತಾರೆ ಇವರು ಮಾಧವರಾವ್ ಅವರು. ನೆಕ್ಸ್ಟ್ ಜೋಗ ಜಲ ವಿದ್ಯುತ್ ಯೋಜನೆ ಇವರ ಅಧಿಕಾರಾವಧಿಯಲ್ಲಿ ಕಂಪ್ಲೀಟ್ ಆಗುತ್ತಂತೆ. ಜೋಗ ಜಲ ವಿದ್ಯುತ್ ಯೋಜನೆಯ ಅವಧಿ ಇವರ ಅವಧಿಯಲ್ಲಿ ಕಾರ್ಯಾರಂಭ ಮಾಡ್ತಂತೆ. ಅಂದ್ರೆ ಸ್ಟಾರ್ಟ್ ಮಾಡ್ತೇವೆ ಇವಾಗ ಅದನ್ನೆಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊತ ಇಲ್ಲಿ ಬಂದಿದ್ದ ಪ್ರಾಜೆಕ್ಟ್ 1939ರಲ್ಲಿ ಆಗುತ್ತೆ. ಪ್ರಾಜೆಕ್ಟ್ 1939ರಲ್ಲಿ ಸ್ಟಾರ್ಟ್ ಆಗೋದು ಇವ್ರ ಟರ್ಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಭಾರತ ಸಂವಿಧಾನದ ರಚನೆ ಡ್ರಾಫ್ಟಿಂಗ್ ಕಮಿಟಿಯ ಸದಸ್ಯರು ಕೂಡ ಇವರು ಸೇವೆ ಸಲ್ಲಿಸ್ತಾರೆ ಮುಂದೆ. ಓಕೆನಾ? ಹಾಗಾಗಿ 4 ಸ್ಟೇಟ್ಮೆಂಟ್ ಕೂಡ ಇದಕ್ಕೆ ರೈಟ್. 4 ಸ್ಟೇಟ್ಮೆಂಟ್ ರೈಟ್. ಓಕೆನಾ? ಇವ್ರ ಟರ್ಮ್ 1941-46. ಅರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಬಗ್ಗೆ ನೋಡ್ದಾಯ್ತು ಅಂದ್ರೆ ಇವರು ಮೈಸೂರು ಸಂಸ್ಥಾನದ ಕೊನೆಯ ದಿವಾನರು. ಮೊದಲಿಯಾರ್ ಅಂತಂದ್ರೆ ಲಾಸ್ಟ್ ಅಂತ ಅನ್ಕೊಳ್ರಿ. ಪೂರ್ಣಯ್ಯ ಅಂತ ಬರುತ್ತೆ. ಪೂರ್ಣಯ್ಯ ಅಂದ್ರೆ ನಾವು ಲಾಸ್ಟ್ ಇದು ಪೂರ್ಣ ಆಯ್ತು ಅಂತ ನೋಡ್ತೀವಿ, ಬಟ್ ಇವ್ರು ಫಸ್ಟ್. ಇದು ಸ್ವಲ್ಪ ನಿಮ್ಗೆ ಪೂರ್ಣ ಅನ್ನೋದು ಫಸ್ಟ್,
ಮೊದಲಿಯಾರ್ ಅನ್ನೋದು ಮೊದಲು ಬರ್ಬೇಕು, ಆದ್ರೆ ಲಾಸ್ಟ್ ಇವರ ಆಡಳಿತದಲ್ಲಿ ಮೈಸೂರು ಚಲೋ ಚಳುವಳಿ, ಯಾಕಂದ್ರೆ 1947 ಅವಾಗ ನಡೆಯುತ್ತೆ, ಇದು ಕೂಡ ರೈಟ್. ಇವರ ಕಾಲದಲ್ಲಿ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ಮೈಸೂರು ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಸೇರ್ಪಡಿಸುವ ಒಪ್ಪಂದದ ಮೂಲಕ ಸಹಿ ಹಾಕಿದ್ರು, ಇನ್ಸ್ಟ್ರೂಮೆಂಟಲ್ ಆಫ್ ಎಕ್ಸೆಷನ್ ಮೂಲಕ, ಇದು ಕೂಡ ರೈಟು. ವಿಶ್ವ ಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮೊದಲ ಅಧ್ಯಕ್ಷರಾಗಿದ್ದರು, ಇದು ಕೂಡ ರೈಟ್. ಇದರಲ್ಲಿ ಇದು ಕೂಡ ರೈಟ್. ಅಂದ್ರೆ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಆಫ್ ಸೋಷಿಯಲ್ ಕೌನ್ಸಿಲ್ ನ ಮೊದಲ ಅಧ್ಯಕ್ಷರು, ಇದು ಕೂಡ ರೈಟ್. ಇದಕ್ಕೆ ನೆಕ್ಸ್ಟ್ ಪಿ ಎನ್ ಕೃಷ್ಣಮೂರ್ತಿ ದಿವಾನರಾಗಿದ್ದಾಗ ಇವರು ಮೈಸೂರು ದಿವಾನರ ಮೊದಲ ಕನ್ನಡಿಗ ಮತ್ತು ಪೂರ್ಣಯ್ಯನವರ ನೇರ ವಂಶಸ್ಥರು, ಹೌದು, ಇದು ಹೌದು. ಇವರ ಆಡಳಿತದಲ್ಲಿ ಸಂಸ್ಥಾನಗಳ ದಕ್ಷತೆ ಹೆಚ್ಚಿಸಲು ಆಡಳಿತ ತರಬೇತಿ ಕೇಂದ್ರವನ್ನು ಸ್ಟಾರ್ಟ್ ಮಾಡಿದ್ರು, ಇದು ಕೂಡ ಹೌದು. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಕಡ್ಡಾಯಗೊಳಿಸಿದ್ರಂತೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಕಡ್ಡಾಯಗೊಳಿಸಿದ ಯಾರಂತ ಅಂದ್ರೆ ಶೇಷಾದ್ರಿಯರ್. ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗು. ಇವರ ಆಡಳಿತ ಕಾರ್ಯದರ್ಶಿಗಳ ಹುದ್ದೆಗೆ ಪರಿಚಯಿಸಿ ಇಲಾಖಾ ವಿಭಾಗವನ್ನು ಮಾಡಿದ್ರು, ಇದು ಕೂಡ ರೈಟ್. ಅಂದ್ರೆ 3 ಹೇಳಿಕೆ ರೈಟ್ ಇದರಲ್ಲಿ, 3 ಹೇಳಿಕೆ ರೈಟ್. ಎಷ್ಟು ಹೇಳಿಕೆ? 3 ಹೇಳಿಕೆ ರೈಟ್ ಇದರಲ್ಲಿ. ನೆಕ್ಸ್ಟ್ ಇಲ್ಲೇ ನೋಡಿ, 1891ರಲ್ಲಿ ಸಿವಿಲ್ ಸರ್ವಿಸ್ ಜಾರಿಗೆ ತಂದವರು ಯಾರು ಅಂದ್ರೆ ಕೆ ಶೇಷಾದ್ರಿಯರ್ ಅವರಾಗಿರ್ತಾರೆ. ಕ್ವಶನ್ ನಂಬರ್ 13, ದಿವಾನರು ಮತ್ತು ಅವರ ಕಾಲದಲ್ಲಿ ಸ್ಥಾಪಿತವಾದ ಸಂಸ್ಥೆಗಳು ಮತ್ತು ಯೋಜನೆಗಳು. ಸಿ ವಿ ರಂಗಚಾರ್ಲು ಮೈಸೂರು ಪ್ರಜಾಪ್ರತಿನಿಧಿ ಸಭೆ, ರೈಟು. ಕೆ ಶೇಷಾದ್ರಿ ಅಯ್ಯರ್ ಶಿವನ ಸಮುದ್ರ ಯೋಜನೆ, ಶಿವನ ಸಮುದ್ರ ಪ್ರಾಜೆಕ್ಟ್ 1902ರಲ್ಲಿ ಇದು ಪ್ರಾಜೆಕ್ಟ್ ಬರುತ್ತೆ. ಪ್ರಾಜೆಕ್ಟ್ ಬರೋದು 1902ರಲ್ಲಿ, ಓಕೆನಾ. ಪ್ರಾಜೆಕ್ಟ್ ಬರೋದು 1902ರಲ್ಲಿ. ಇಷ್ಟ ಸ್ಟಾರ್ಟ್ ಆಗಿದ್ದು 1902ರಲ್ಲಿ ಆಗುತ್ತೆ ಇದು. ಬಟ್ ಇದರ ಕಂಪ್ಲೀಟ್ ಆಗೋದು 1939ರಲ್ಲಿ ಸ್ವಲ್ಪ ಪ್ರೊಸೆಸ್ ಆಗುತ್ತೆ. ಆಮೇಲೆ 1940 ಹತ್ತತ್ರ ಅವಾಗಿದ್ದು ಉದ್ಘಾಟನೆ ಆಗುತ್ತೆ, ಓಕೆನಾ. ಅದು ಕೂಡ ನೆನಪಲ್ಲಿ ಇರಲಿ, ಪ್ರಾಜೆಕ್ಟ್ ಯೋಜನೆ. ನೆಕ್ಸ್ಟ್ ವಿಶ್ವೇಶ್ವರಯ್ಯ ಕನ್ನಡ ಸಾಹಿತ್ಯ ಪರಿಷತ್, ಇದು ಕೂಡ ರೈಟ್ ಇದೆ. ಮಿರ್ಜಾ ಇಸ್ಮಾಯಿಲ್ ಮೈಸೂರು ಲ್ಯಾಂಪ್ಸ್ ಅಂಡ್ ಮೈಸೂರು ಗ್ಲಾಸ್ ಫ್ಯಾಕ್ಟರಿ, ಇದು ಕೂಡ ರೈಟ್ ಇದೆ. 4 ಹೇಳಿಕೆ ರೈಟ್ ಇದೆ ಇದರಲ್ಲಿ, ಓಕೆನಾ. 4 ಹೇಳಿಕೆ ರೈಟ್ ಇದೆ. 1902ರಲ್ಲಿ ಶಿವನ ಸಮುದ್ರ ಹೈಡ್ರಾಲಿಕ್ ಪವರ್ ಸ್ಟೇಷನ್ ವಾಸ್ ಎಸ್ಟಾಬ್ಲಿಷ್ ಆಗುತ್ತೆ. ಪ್ರಾಜೆಕ್ಟ್ ಹಾಗಿಲ್ಲ ನೋಡ್ರಿ. ಮೈಸೂರು ಲ್ಯಾಂಪ್ಸ್ ವರ್ಕ್ ಇದು 1939ರಲ್ಲಿ ಬರುತ್ತೆ. ಪ್ರಾಜೆಕ್ಟ್ ಬಗ್ಗೆ ಯಾವಾಗ್ಲೂ ಹೇಳಿದ್ನಲ್ಲ ಒಂದರಲ್ಲಿ. ಜಲವಿದ್ಯುತ್ ಕಾರ್ಯಾರಂಭ ಮಾಡಿದ್ದು ಮಾಧವರಾವ್ ಅಂಡರ್ಲಿ ಅವರಿದ್ದಾಗ ಆಗುತ್ತೆ, ಕಾರ್ಯಾರಂಭ ಆಗಿದ್ದು. ಮೈಸೂರು ಸಂಸ್ಥಾನದ ಶೈಕ್ಷಣಿಕ ಸಾಧನೆ ಮತ್ತು ಸುಧಾರಣೆ, ದಿವಾನರ ಕೊಡುಗೆ ಏನೇನಿದೆ. ಸಿ ವಿ ರಂಗಾಚಾರ್ಯ ಅವರು ಮಹಾರಾಣಿ ಬಾಲಕಿಯರ ಶಾಲೆಯನ್ನು ಸ್ಥಾಪನೆ ಮಾಡಿದ್ರು, ಅವಾಗ್ಲೇ ಹೇಳ್ತೇನೆ ನಾನು, ರೈಟ್ ಇದು. ಕೆ ಶೇಷಾದ್ರಿಯವರವರು ವಿಜ್ಞಾನ ಸಂಸ್ಥೆಗೆ ಜಾಮೀನು ಮಂಜೂರಾತಿ ಮಾಡಿದ್ರು, ಇದು ಕೂಡ ರೈಟ್. ವಿಶ್ವೇಶ್ವರಯ್ಯನವರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರತ್ಯೇಕ ಶಾಲೆಗಳ ದ್ವಿಗುಣಗೊಳಿಸಿದ್ರು, ಇದು ಕೂಡ ರೈಟ್. ಎಲ್ಲ ಹೇಳಿಕೆ ರೈಟ್ ಇದರಲ್ಲಿ. ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ತುಮಕೂರು ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ದರ್ಜೆ ಕಾಲೇಜು ಆರಂಭ, ಇದು ಕೂಡ ರೈಟ್. 4 ಸ್ಟೇಟ್ಮೆಂಟ್ ಕೂಡ ರೈಟ್ ಇದಕ್ಕೆ, 4 ಸ್ಟೇಟ್ಮೆಂಟ್ ರೈಟ್. ನೆಕ್ಸ್ಟ್ ಮಿಲ್ಲರ್ ಕಮಿಟಿ ಬರುತ್ತೆ. 15 ಕ್ವಶನ್ ಆಗಿದೆ. ಮಿಲ್ಲರ್ ಕಮಿಟಿ ಬರುತ್ತೆ 1918ರಲ್ಲಿ. ಇದನ್ನು ದಿವಾನ್ ಕಾಂತರಾಜ್ ಅವರ ಅವಧಿಯಲ್ಲಿ ನೇಮಿಸಲಾಯಿತು. ಹಿಂದುಳಿದ ವರ್ಗಗಳ ಬ್ರಾಹ್ಮಣೇತರ ಸೂಕ್ತ ಪ್ರತಿನಿಧಿ ನೀಡುವ ಮುಖ್ಯ ಉದ್ದೇಶವಾಗಿತ್ತು, ರೈಟ್. ವಿಶ್ವೇಶ್ವರಯ್ಯವರ ಈ ಸಮಿತಿಯ ಶಿಫಾರಸನ್ನು ಪೂರ್ಣವಾಗಿ ಬೆಂಬಲಿಸಲಿಲ್ಲ ಅಂತ ಅಂದ್ರೆ ಇದಕ್ಕಿಂತ ಬಿಫೋರ್ ಬಂದಿತ್ತಂತ, ವಿಶ್ವೇಶ್ವರಯ್ಯವರ ಟರ್ಮ್ ಅಲ್ಲೇ ಬಂದಿರುತ್ತೆ ಇದು, ಬಟ್ ಬೆಂಬಲಿಸಲಿಲ್ಲ. ಆಮೇಲೆ ಇವ್ರು ಇಳಿದು ಹೋಗ್ತಾರೆ, ಆಮೇಲೆ ಕಾಂತರಾಜ್ ಅವ್ರು ಬರ್ತಾರೆ, ಇದನ್ನ ಬೆಂಬಲಿಸಿದ್ನ ಜಾರಿ ಮಾಡ್ತಾರೆ. ಲೆಸ್ಸಿ ಮಿಲ್ಲರ್ ಅವರ ಮೈಸೂರು ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳ್ತಾರೆ. ಓಕೆನಾ. ಹಾಗಾಗಿ ಇದರಲ್ಲಿ ಎಷ್ಟು ಹೇಳಿಕೆಗಳು ತಪ್ಪಾಗಿದಾವೆ ಅಂತ ಹೇಳ್ತಾರೆ. ದಿವಾನ್ ವಿಶ್ವೇಶ್ವರಯ್ಯವರು ಈ ಸಮಿತಿಯ ಶಿಫಾರಸುಗಳನ್ನು ಸಂಪೂರ್ಣವಾಗಿ ಬೆಂಬಲಿಸಿ ಜಾರಿಗೆ ತಂದ್ರ ಅಂತ ಹೇಳ್ತಿದ್ದಾರೆ, ಹಾಗಾಗಿ ರಾಂಗ್. ಇವರು ಬೆಂಬಲಿಸೋದಿಲ್ಲ. ಸ್ಟೇಟ್ಮೆಂಟ್ 3 ರಾಂಗು. 4 ರೈಟು, 2 ರೈಟು, 1 ರೈಟು, ಓಕೆನಾ. ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ? ಇದು ಒಂದು ಹೇಳಿಕೆ ತಪ್ಪಾಗಿದೆ. ಯಾವುದು? 3ನೇ ತಪ್ಪಾಗಿದೆ. ಯಾಕಂತಂದ್ರೆ ವಿಶ್ವೇಶ್ವರಯ್ಯ ಮಿಲ್ಲರ್ ಸಮಿತಿ ಜಾತಿ ಆಧಾರಿತ ಮೀಸಲಾತಿ ಶಿಫಾರಸುಗಳನ್ನ ತಾತ್ಕಾಲಿಕವಾಗಿ ವಿರೋಧಿಸಿ ತಮ್ಮ ದಿವಾನ್ ಹುದ್ದೆಗೆ ರಾಜೀನಾಮೆ ನೀಡ್ತಾರೆ. ನೆಕ್ಸ್ಟ್ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಬಗ್ಗೆ, ಓಕೆನಾ. 1881ರಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ, ಅದು ಗೊತ್ತು. 91ರಲ್ಲಿ ಶೇಷಾದ್ರಿಯರವರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಚುನಾವಣೆ ಪದ್ಧತಿಯನ್ನು ಜಾರಿಗೆ ಮಾಡ್ತಾರೆ. ಅಂದ್ರೆ ಒಂದೇ ಟಾಪಿಕ್ ಮೇಲೆ ಎಷ್ಟು ರೀತಿ ಕ್ವಶನ್ ಬರ್ಬೋದು ನೋಡ್ರಿ. ಇದು 1923ರಲ್ಲಿ ಅಲಿಬೇನ್ ಬ್ಯಾನರ್ಜಿ ಅವರ ಕಾಲದಲ್ಲಿ ಸಂವಿಧಾನಕ್ಕೆ ಸ್ಥಾನವನ್ನು ನೀಡಿತು. ಪ್ರಜಾಪ್ರತಿನಿಧಿ ಸಭೆಗೆ ವರ್ಷಕ್ಕೆ 2 ಬಾರಿಯಾಗಿ
ಅಂದ್ರೆ ದಸರಾ ಮತ್ತು ಯುಗಾದಿಗೆ ಸಭೆ ಸೇರುವುದು ಕಡ್ಡಾಯವಾಗಿ ಮಾಡಿದ್ರು ಅಂದ್ರೆ ಎಲ್ಲಾ ಹೇಳಿಕೆಗಳು ಕೂಡ ರೈಟ್. ಇದಕ್ಕೆ ಎಲ್ಲ ಹೇಳಿಕೆ ಕೂಡ ರೈಟ್. ಬಟ್ ಪ್ರಜಾಪ್ರತಿನಿಧಿ ಸಭೆನ ಸ್ಥಾಪನೆ ಮಾಡಿದ್ರೆ ಅವಾಗ ಯಾರು ಮಾಡಿದ್ರು ಇಷ್ಟೇ ನೋಡ್ಕೊಳ್ತಿದ್ವಿ. ಆ ಟಾಪಿಕ್ ಮೇಲೆ, ಆ ಕ್ವಶನ್ ಮೇಲೆ ಈ ರೀತಿನೂ ಕೂಡ ನಿಮ್ಗೆ ಕ್ವಶನ್ಸ್ ಬರ್ಬೋದು, ಡೈರೆಕ್ಟ್ ಕೇಳ್ಬೋದು. ಅದನ್ನ ಚುನಾವಣೆ ಪದ್ಧತಿ ಪರಿಚಯಿಸಿದಾರೆ ಯಾರು? ಶೋರ್ ಶಾರ್ಟ್ ಸಿಂಗಲ್ ಲೈನ್ ಕ್ವಶನ್ ಅನ್ಕೊಳ್ಳಿ. ಓಕೆನಾ? ಪ್ರಜಾಪ್ರತಿನಿಧಿ ಸಭೆಯನ್ನ ಸಂವಿಧಾನ ಸ್ಥಾನಮಾನಕ್ಕೆ ನೀಡಲಾಗಿದ್ದು ಯಾವಾಗ? ಅವಾಗ ಯಾರಿದ್ರು? ಅಲ್ಬೇನ್ ಬ್ಯಾನರ್ಜಿ. ಈ ರೀತಿ ಕೂಡ ಕ್ವಶನ್ ಸೇರ್ಬೋದಲ್ವಾ, ಕೇಳ್ಬೋದಲ್ವಾ? ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 17. ಮೈಸೂರು ಸಂಸ್ಥಾನಕ್ಕೆ ಏಕೀಕರಣದ ಇತಿಹಾಸದ ಈ ಕೆಳಗಿನ ಯಾವ ದಿವಾನರ ಜೋಡಣೆಗಳು ಕೈಗಾರಿಕಾ ಯುಗದ ಶಿಲ್ಪಿಗಳು ಎಂದು ಕರೆಯಲಾಗುತ್ತದೆ? ಕೈಗಾರಿಕಾ ಯುಗದ ಶಿಲ್ಪಿಗಳು ಎಂದು ಕರೆಯಲಾಗುತ್ತದೆ ಅಂದ್ರೆ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ಇವ್ರನ್ನೇ ಕರೀತಾರೆ. ಸ್ಟೇಟ್ಮೆಂಟ್ ಒನ್ ರೈಟ್ ಇದಕ್ಕೆ. ಓಕೆನಾ? ಇದಕ್ಕೊಂದು ಹೇಳಿಕೆ ಮಾತ್ರ ರೈಟ್. ನೆಕ್ಸ್ಟ್ ದಿವಾನರ ಕಾಲಾನುಕ್ರಮದಲ್ಲಿ ಹೊಂದಿಸ್ರಿ ಅಂತ ಕೊಟ್ಟಿದ್ದಾರೆ. ರಂಗಾಚಾರ್ಲು ಅವ್ರದ್ದೆಷ್ಟು? 1881ರಿಂದ. ರಂಗಾಚಾರ್ಲದೆಷ್ಟು? 1881ರಿಂದ 83. ಶೇಷಾದ್ರಯ್ಯರ್ ಐತಲ್ಲ, ಶೇಷಾದ್ರಯ್ಯರ್ ಅವ್ರದ್ದೆಷ್ಟು? 1883ರಿಂದ 1901. ನೆಕ್ಸ್ಟ್ ಪಿ ವಿ ಮಾಧವರಾವ್ ಅವ್ರದ್ದೆಷ್ಟು? 1906ರಿಂದ 1909. ನೆಕ್ಸ್ಟ್ ಟಿ ಆನಂದರಾವ್ 1909ರಿಂದ 1912. ವಿಶ್ವೇಶ್ವರಯ್ಯರು ನೆಕ್ಸ್ಟ್ ಬರ್ತಾರೆ 1912ರಿಂದ 18. ಇವ್ರಾದ್ಮೇಲೆ ಬರೋದು ಇಲ್ಲಿ ನೆಕ್ಸ್ಟ್ ಇಲ್ಲವಲ್ಲ, ಇವ್ರಾದ್ಮೇಲೆ ಯಾರು ಬರ್ತಾರೆ? ಕಾಂತರಾಜ್ ಅವರು ಬರ್ತಾರೆ. ಅಂದ್ರೆ ಈಗ ಆರ್ಡರ್ ವೈಸ್ ಕೊಟ್ಬಿಟ್ಟಿದ್ದಾನೆ, ಕಾಲಾನುಕ್ರಮದಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಅಂತ ಆರ್ಡರ್ ವೈಸ್ ಕೊಟ್ಬಿಟ್ಟಿದ್ದಾನೆ. ಫಸ್ಟ್ ಸ್ಟೇಟ್ಮೆಂಟ್ ರೈಟ್ ಇದಕ್ಕೆ. ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಕಾಯ್ದೆ ಸುಧಾರಣೆಗಳನ್ನು ಮಿರ್ಜಾ ಇಸ್ಮಾಯಿಲ್ ರವರ ಆಡಳಿತಾವಧಿಗೆ ಸಂಯೋಜಿಸಲಾಗಿದೆ. ಮಿರ್ಜಾ ಇಸ್ಮಾಯಿಲ್ ರವರ ಬಗ್ಗೆ ಕೇಳಿದಾನೆ ಇವಾಗ. ಓಕೆನಾ? ಇವರು ಮೈಸೂರು ಗ್ರಾಮ ಪಂಚಾಯತ್ ಕಾಯ್ದೆ ಮಾಡಿದ್ರಂತೆ, ಖಾದಿ ಪ್ರಚಾರ ಮತ್ತು ಗ್ರಾಮೀಣ ಕೈಗಾರಿಕೆ ಮಾಡಿದ್ರು, ಮೈಸೂರು ಪೇಪರ್ ಮಿಲ್ಸ್ ಭದ್ರಾವತಿ ಸ್ಥಾಪನೆ ಮಾಡಿದ್ರು, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ಅನ್ನು ಕೂಡ ಸ್ಥಾಪನೆ ಮಾಡಿದ್ರು. HAL ಯಾವಾಗ ಸ್ಥಾಪನೆ ಆಯ್ತು? ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಅವಾಗ್ಲೇ ಹೇಳಿದಾಗ್ಲೆ HAL ಯಾವಾಗ ಸ್ಥಾಪನೆ ಆಯ್ತು ಅಂತಂದು. ಓಕೆನಾ? 1940 ಸ್ಥಾಪನೆ ಆಯ್ತು. ಮೈಸೂರು ಗ್ರಾಮ ಪಂಚಾಯತ್ ಕಾಯ್ದೆಯನ್ನು ಮಾಡ್ತಾರೆ ಇವರು. ಓಕೆನಾ? ಜಿಲ್ಲಾ ಬೋರ್ಡ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಗ್ರಾಮ ಪಂಚಾಯತಿ ಅದನ್ನು ಕೂಡ ಮಾಡ್ತಾರೆ. ಅದನ್ನ ಕಾನೂನು ಮಾನ್ಯತೆ ಕೊಡ್ತಾರೆ ಇವರು ಅವಾಗ. ಓಕೆನಾ? ಅದಕ್ಕೆ ಇದು ಸ್ವಲ್ಪ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಗ್ರಾಮೀಣ ಕೈಗಾರಿಕೆ, ಪೇಪರ್ ಮಿಲ್ಸ್ ಭದ್ರಾವತಿ ಎಲ್ಲಾ ಹೇಳಿಕೆಗಳು ಕೂಡ ಸರಿ. ಮೈಸೂರು ಚಲೋ ಚಳುವಳಿ 1947ರಲ್ಲಿ ನಡೆದಾಗ ಮೈಸೂರಿನ ರಾಜರು ಯಾರಿದ್ರು? ಆಮೇಲೆ ದಿವಾನರು ಯಾರಿದ್ರು? ಅರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಅಂತ ಇರ್ತಾರೆ. ಹಾಗಾಗಿ ಆಪ್ಷನ್ 2 ರೈಟ್. ಅರ್ಕಾಟ್ ಬೈಕಾಟ್, ತಂಬು ಚಟ್ಟ ಕುಟ್ಟಿ ಈ ರೀತಿಯ ಒಂದು ಸ್ಲೋಗನ್ ಹೇಳ್ಕೊಂಡ್ ಬರ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಇರ್ತಾರೆ ರಾಜರು. ಅರ್ಕಾಟ್ ರಾಮಸ್ವಾಮಿ ಮೊದಲಿಯರು ಇವರು ದಿವಾನರಾಗಿರ್ತಾರೆ ಅವಾಗ. ಆಪ್ಷನ್ ಬಿ ರೈಟ್ ಇದಕ್ಕೆ. ನೆಕ್ಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಮೊದಲ ದಿವಾನರು 1999 ದಿವಾನ್ ಪೂರ್ಣಯ್ಯ. ನಂತರ ಪುನರ್ಹಸ್ತಾಂತರ ಆದಾಗ ಯಾರಿದ್ರು? ರಂಗಾಚಾರ್ಲು ಇದ್ರು. ಮೊದಲ ಕನ್ನಡಿಗ PV ಕೃಷ್ಣಮೂರ್ತಿ. ರಾಜಮನೆತನದ ಮೊದಲ ದಿವಾನರು ಕಾಂತರಾಜ್ ಅರಸ್. ಕೊನೆಯ ದಿವಾನರು ಸರ್ ಅರ್ಕಾಟ್ ರಾಮಸ್ವಾಮಿ ಮೊದಲಿಯರು. ಓಕೆನಾ? ನೆಕ್ಸ್ಟ್ ಇವ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ನೋಟ್ಸ್ ಕೊಟ್ಟಿದ್ದೀನಿ ಇಲ್ಲಿ. ದಿವಾನ್ ಪೂರ್ಣಯ್ಯರವರು ಮೊದಲ ದಿವಾನರು, ರೈತವರ ಭೂ ಕಂದಾಯ ಪದ್ಧತಿ ತಂದ್ರು, ಪೂರ್ಣಯ್ಯ ನಾಲೆ ಮಾಡಿದ್ರು. ನೆಕ್ಸ್ಟ್ ರಂಗಾಚಾರ್ಲು ಅವರು 1881ರಲ್ಲಿ ಹಸ್ತಾಂತರವಾದಾಗ ಮೊದಲ ದಿವಾನರು. ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆ ಮಾಡಿದ್ರು 1881ರಲ್ಲಿ. ಮೈಸೂರು ಬೆಂಗಳೂರು ರೈಲ್ವೆ ಪೂರ್ಣಗೊಳಿಸಿದ್ರು. ಶೇಷಾದ್ರಯ್ಯರವರು ಸುದೀರ್ಘ ಆಳ್ವಿಕೆ ಮಾಡಿ ಆಧುನಿಕ ಮೈಸೂರು ನಿರ್ಮಾತೃ ಅಂತಾರೆ ಇವ್ರನ್ನ. 1902ರಲ್ಲಿ ಜಲವಿದ್ಯುತ್ ಯೋಜನೆ ಸ್ಥಾಪನೆ ಮಾಡಿದ್ರು ಶಿವನ ಸಮುದ್ರಕ್ಕೆ. 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಕಡ್ಡಾಯ ಮಾಡಿದ್ರು. 1889ರಲ್ಲಿ ಪ್ಲೇಗ್ ನಂತರ ಮಲ್ಲೇಶ್ವರಂ ಬೆಂಗಳೂರು ಬಡಾವಣೆ ನಿರ್ಮಾಣ ಮಾಡಿದ್ರು. IISC ಬೆಂಗಳೂರನ್ನ ಸ್ಥಾಪನೆ ಮಾಡಿದ್ರು. PN ಕೃಷ್ಣಮೂರ್ತಿ ಅವರು ಮೊದಲ ಕನ್ನಡಿಗ ಆಗಿರ್ತಾರೆ. PV ಮಾಧವರಾವ್ ಅವರು ಮೈಸೂರು ನ್ಯಾಯ ವಿಧೇಯಕ ಪರಿಷತ್ 1907ರಲ್ಲಿ ಸ್ಥಾಪನೆ ಮಾಡಿದ್ರು. T ಆನಂದರಾವ್ ಅವರು ಮೈಸೂರು ಆರ್ಥಿಕ ಸಮ್ಮೇಳನ 1911ರಲ್ಲಿ ಮಾಡಿದ್ರು. KRS ಅಣೆಕಟ್ಟನ್ನು ಕೂಡ ಚಾಲನೆ ಮಾಡಿದ್ರು. ವಿಶ್ವೇಶ್ವರಯ್ಯರವರು ಕೈಗಾರಿಕರಣ ಇಲ್ಲವ ವಿನಾಶ ಎಂಬ ತತ್ವ ಮಾಡಿದ್ರು. 1913ರಲ್ಲಿ ಮೈಸೂರು ಬ್ಯಾಂಕು, ಮೈಸೂರು ವಿಶ್ವವಿದ್ಯಾಲಯ 16ರಲ್ಲಿ, ಕನ್ನಡ ಪರಿಷತ್ 15ರಲ್ಲಿ, ಭದ್ರಾವತಿ ಕಬ್ಬಿಣ ಕಾರ್ಖಾನೆಯನ್ನು ಕೂಡ ಮಾಡ್ತಾರೆ ಇವರು. ಕಾಂತರಾಜ್ ಅವರು ಮೊದಲ ದಿವಾನರು, ರಾಜಮನೆತನಕ್ಕೆ ಸೇರಿದರು. ಮಿಲ್ಲರ್ ಸಮಿತಿ ಇವರ ಅಂಡರಲ್ಲಿ ಬರುತ್ತೆ. ಪ್ರಜಾಪ್ರತಿನಿಧಿ ಸಭೆಗೆ ಮಹಿಳೆಯರ ಮತದಾನ ಹಕ್ಕು ನೀಡುವುದು ಕೂಡ ಕಾಂತರಾಜ್ ಅವರ ಅಂಡರಲ್ಲಿ ಬರುತ್ತೆ. ಅಲ್ಬಿಯನ್ ಬ್ಯಾನರ್ಜಿ ಅವರು 1923ರಲ್ಲಿ ಸಂವಿಧಾನಕ ಸುಧಾರಣೆ ನೀಡಿದ್ರು. ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್ ರವರು 15 ವರ್ಷಗಳ ಕಾಲ
ಬೃಂದಾವನ ಗಾರ್ಡನ್ ಮಾಡಿದ್ರು. ಜೋಗ ಜಲಪಾತ ಯೋಜನೆಯನ್ನು ಅಡಿಪಾಯ ಹಾಕಿದವರು ಯಾರು ಅಂತಂದ್ರೆ ಮಿರ್ಜಾ ಇಸ್ಮಾಯಿಲ್ ರವರು. ಮಾಧವರಾವ್ ಅವರು ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಈಸೂರು ದುರಂತ ಸಮಯದಾಗ ಇದ್ರು. ಜೋಗ ಜಲಪಾತ ಯೋಜನೆಯನ್ನು ಕಾರ್ಯಾರಂಭ ಮಾಡಿದವರು ಮಾಧವರಾವ್. ಕರಡು ಸಮಿತಿಯ ಸದಸ್ಯರು ಕೂಡ ಮಾಧವರಾವ್ ಆಗಿರ್ತಾರೆ. ರಾಮಸ್ವಾಮಿ ಮೊದಲೇ ಅವರು ಇವರು ಕೊನೆಯ ದಿವಾನರು. ಮೈಸೂರು ಚಲೋ ಚಳವಳಿ ಇವರ ದಿವಾನ ಆಳ್ವಿಕೆಯಲ್ಲಿ ಆದಾಗ ಇತ್ತು. ನೆಕ್ಸ್ಟ್ ಆಮೇಲೆ ECO SCO ಮಂಡಳಿಯ ಅಧ್ಯಕ್ಷರಾಗಿದ್ದರು. ಓಕೆನಾ. ಐ ಹೋಪ್ ದಿವಾನರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ನಾನು. ಇನ್ನು ಮತ್ತೇನಾರ ಇನ್ಫಾರ್ಮೇಶನ್ ಬೇಕಾದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಇವಾಗ ಕಮಿಷನರ್ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತೀನಿ. ಈಗ ದಿವಾನರ ಆಯ್ತಲ್ವಾ, ನೆಕ್ಸ್ಟ್ ಟಾಪಿಕ್ ಕಮಿಷನರ್. ಓಕೆನಾ. ಐ ಹೋಪ್ ಇದು ನಿಮ್ಗೆ ಯೂಸ್ ಆಗ್ತಿದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಬಾಯ್.